Good afternoon, dear students. Welcome back to the English online classes. The continuation of the fourth lesson, Dr. R Ambedkar. We have completed in the previous classes about the total text itself, textual story about Dr. R Ambedkar, his education, his contributions to the country, etc. And later on, we have also discussed about the textual question answers and as well as vocabulary itself. Vocabulary. So let us discuss about listen and comprehend. So listening paragraph. In the board exams, you are given a passage. You have to read that passage and try to answer the questions. So this decides your reading skill. ಅದು ನಿಮ್ಮ ಓದುವಿಕೆ ಅಥವಾ ತಿಳುವಳಿಕೆ ಎಷ್ಟು ಅಂತ ಗುರುತಿಸುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಹಿಯರ್ ಪೇಜ್ ನಂಬರ್ 75 ನಲ್ಲಿ ಟಾಸ್ಕ್ 1 ಲಿಸನ್ ಆ್ಯಂಡ್ ಕಾಂಪ್ರಹೆಂಡ್. ಟು ಆನ್ಸರ್ ದೀಸ್ 4 ಕ್ವಶನ್ಸ್, ಡಿಯರ್ ಚಿಲ್ಡ್ರನ್, ವಿ ಹ್ಯಾವ್ ಟು ಗೋ ಥ್ರೂ ದ ಪ್ಯಾಸೇಜ್ ಗಿವನ್ ಎಟ್ ದ ಪೇಜ್ ನಂಬರ್ 202. 202 ಪೇಜ್ ನಂಬರ್ ಓಪನ್ ಮಾಡಿ. ಏನು ಪ್ಯಾಸೇಜ್ ಈಸ್ ಗಿವನ್ ಎಟ್ passage page number 202. So by reading this passage, we have to try to answer the questions given at the text itself. Okay, first of all, let me read the passage. ಒಂದ್ಸಲ ಓದ್ತೀನಿ, ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಆಮೇಲೆ ಪ್ರಶ್ನೋತ್ತರಗಳಿಗೆ ಪ್ರಯತ್ನ ಮಾಡೋಣ. ಸರಿನಾ? Anyway, just imagine that here a 10-year-old girl is there on phone itself. She called her father. She was in the school itself. I think maybe the residential school itself. Understand? So that girl called and talked on phone to her father and she asked some information about Republic Day itself. ಗಣರಾಜ್ಯೋತ್ಸವದ ಬಗ್ಗೆ ಕುರಿತು ಒಂದಿಷ್ಟು ಮಾಹಿತಿಯನ್ನು ಆ ಮಗು ತನ್ನ ತಂದೆ ಕೇಳುತ್ತೆ ಫೋನ್ನ ಮೂಲಕ. ನಾವು ಫೋನ್ನಲ್ಲಿ ಮಾತು ಹೆಂಗೆ ಆಡಬೇಕು ಅನ್ನುವಂಥ ಒಂದು ವಿಷಯ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ. ಲೆಟ್ ಅಸ್ ಸಿ. ಎನಿವೆ, ಯೂನಿಟ್ 4 ಒಂದೊಂದು ಯೂನಿಟ್ಗೆ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ಆ ಕಡೆ ಪ್ರಶ್ನೋತ್ತರ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಎನಿವೆ, 202. A 10-year-old girl is in conversation with her father over the telephone. Listen to your teacher reading it. What is the age of that girl? 10 years. 10 years. And her name is Shreya. N. What was her name? Shreya. Shreya N. 10 years old. She was on phone itself. ಯಾರಿಗೆ? With her father. ತಂದೆಯವರೊಂದಿಗೆ she was going to discuss about something. Let us see. ಅಪ್ಪನೊಟ್ಟಿಗೆ ಮಾತಾಡುತ್ತೆ ಹುಡುಗಿ ಟೆಲಿಫೋನ್ನ ಮೇಲೆ, ಫೋನ್ನ ಮೂಲಕ. ಶ್ರೇಯಾ, ಹಲೋ ಡ್ಯಾಡಿ, ಮೈ ಟೀಚರ್ ಟೋಲ್ಡ್ ಮಿ ದ್ಯಾಟ್ ಟುಮಾರೋ ಈಸ್ ರಿಪಬ್ಲಿಕ್ ಡೇ. ಐ ಶುಡ್ ಗಿವ್ ಅ ಸ್ಪೀಚ್ ಅಬೌಟ್ ಇಟ್. ನೋಡಿ, ಚೆನ್ನಾಗಿ ಮಾತಾಡುತ್ತೆ ಮಗು. ನೋಡಿ, ಹಲೋ ಡ್ಯಾಡಿ, ನೇರವಾಗಿ ವಿಷಯಕ್ಕೆ ಬರಬೇಕು ಫೋನ್ನಾಗ. ಏನು, ನಾವು ಆ ಕಡೆ ಈ ಕಡೆ ಬೇರೆ ಬೇರೆ ವಿಷಯ ಎಲ್ಲ ಚರ್ಚೆ ಮಾಡಿ ಟೈಮ್ ವೇಸ್ಟ್ ಮಾಡ್ತೀವಿ. ಊಟ ಆಯ್ತಾ, ಮತ್ತೇನೋ ಅನಾವಶ್ಯಕ ವಿಷಯಗಳು. Time is very valuable. We should not waste the time itself. We have to learn something from this girl. She came direct to the topic. And what she told? Hello daddy, my teacher told me that tomorrow is Republic Day. ಅಪ್ಪ ಏನ್ರಿ? ಅಪ್ಪ, ನಿಮಗೆ ನಮಸ್ಕಾರಗಳಪ್ಪ. ನಮ್ಮ ಶಿಕ್ಷಕರು ನಾಳೆ ರಿಪಬ್ಲಿಕ್ ಡೇ ಐತಿ ಅಂತ ಹೇಳಿದ್ದಾರೆ. ಐ ಶುಡ್ ಗಿವ್ ಅ ಸ್ಪೀಚ್ ಅಬೌಟ್ ಇಟ್. ನಾನು ಆ ರಿಪಬ್ಲಿಕ್ ದಿನಾಚರಣೆಯ ಕುರಿತು ಒಂದಿಷ್ಟು ಭಾಷಣವನ್ನು ಕೊಡಬೇಕಂತೆ, ಮಾತಾಡಬೇಕಂತೆ. ಅಪ್ಪ, ಫಾದರ್, ನೀವು ಯಾವುದೋ ಫಂಕ್ಷನಲ್ಲಿ ಸ್ಟೇಜ್ ಮೇಲೆ ಹೋಗ್ತೀರಾ, ಏನೋ ಒಂದು ಆ್ಯಕ್ಟಿವಿಟಿ ಕೊಡ್ತಾ ಇದ್ದೀರಾ, ಮಾಡ್ತೀರಾ ಅಂದರೆ ಅಪ್ಪ ಖುಷಿ ಆಗಲ್ವಾ? ಏನ್ರಿ, ತಂದೆ ತಾಯಿಗಳು ಏನ್ರಿ ಕುಣಿತಾರೆ, ತುಂಬ ಖುಷಿ ಪಡ್ತಾರೆ, ಅದಲ್ವಾ? ಸೊ ಫಾದರ್ ವಾಸ್ ವೆರಿ ಹ್ಯಾಪಿ. ಓ, ದ್ಯಾಟ್ಸ್ ಗ್ರೇಟ್. ಅಪ್ಪ ಏನಂದ್ರು? ಮಗ, ತುಂಬ ಒಳ್ಳೆಯದು ನೀನು ಮಾಡೋದು, ದಟ್ ಈಸ್ ಗ್ರೇಟ್. ಓ, ದ್ಯಾಟ್ಸ್ ಗ್ರೇಟ್, ಗೋ ಅಹೆಡ್, ಸ್ಪೀಕ್ ವೆಲ್ ಮೈ ಡಿಯರ್. ತುಂಬ ಒಳ್ಳೇದು ಕಂದ, ಚೆನ್ನಾಗಿ ಮಾತಾಡ್ಬೇಕು ನೋಡು. ಬಿಕಾಸ್ ಯು ಆರ್ ಮೈ ಪ್ರೈಡ್, ಯು ಆರ್ ದ ಲೈಟ್ ಆಫ್ ಮೈ ಐಸ್ ಡಿಯರ್. ಮಗು, ನಿನಗೆ ನಾನು ಬಹಳ ಇಷ್ಟಪಡ್ತೀನಿ, ಬಹಳ ಬುದ್ಧಿವಂತೆ ಮಗು ನೀನು, ನಾಳೆ ನೀನು ಚೆನ್ನಾಗಿ ಮಾತಾಡಬೇಕು ನೋಡು ಅಂತ ಅಪ್ಪ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ. ಏನು? ಶ್ರೇಯಾ ಪಾಪ ಚಿಕ್ಕ ಮಗು, ಅದು ಗೊತ್ತಿಲ್ಲರಿ. ಏನು, ಶಿಕ್ಷಕಿ ಅಥವಾ ಟೀಚರು
ಮೇಲ್ ಫೀಮೇಲ್ ಯಾರೋ ಒಬ್ಬರು ಒಟ್ಟಾರೆ ಏನು ಹೇಳಿದ್ರು, ನೀನು ಭಾಷಣ ಮಾಡ್ಕಂದ ಅಂತ ಅಷ್ಟೇ ಹೇಳಿದ್ರಪ್ಪ, ವಿಷಯ ಕೊಡಲಿಲ್ಲ. ಏನು ವಿಷಯ ಕೊಟ್ಟರು ಅದನ್ನು ವಿವರವಾಗಿ ನಾವೇ ಮಾಡ್ಬೇಕು ಪ್ರಿಪ್ರೇಷನು. ದಟ್ಸ್ ವೈ ಈಸ್ ಆಸ್ಕಿಂಗ್ ಹರ್ ಫಾದರ್. ಆ ಮಗುವಿಗೆ ಗೊತ್ತಿಲ್ಲ ಏನಂತ ಹುಡುಗಿ ನೋಡಿ, ಶ್ರೇಯಾ, ವಾಟ್ ಶುಡ್ ಐ ಸ್ಪೀಕ್ ಡ್ಯಾಡಿ? ಎಸ್ ಡ್ಯಾಡಿ, ಟುಮಾರೋ ಇಸ್ ರಿಪಬ್ಲಿಕ್ ಡೇ, ಐ ಹ್ಯಾವ್ ಟು ಸ್ಪೀಕ್, ಟೀಚರ್ ಟೋಲ್ಡ್ ಮೀ, ಬಟ್ ವಾಟ್ ಶುಡ್ ಐ ಸ್ಪೀಕ್? I don't know about anything about Republic Day. What should I speak, Daddy? Father, Republic Day, ಮಗ ಅಷ್ಟೇನಾ? ಒಂದೇ ಮಾತನ್ನು ಹೇಳ್ತೀನಿ ಕೇಳು. Republic Day is actually when we Indians got our constitution. What is the meaning of Republic Day? Republic Day is actually when we Indians got our constitution. The constitution came into force on 26th January 1950. In order to remember that special day, every year we are going to celebrate, my dear. ಹೀಗೆ ಒಂದೇ ಸಾಲನಲ್ಲಿ ಹೇಳ್ಬಿಟ್ಟದ್ರ ಉತ್ತರ. ಮಗು ಶಾರ್ಪ್ ಇದೆ, ಅದು ಭಾಳ ಹೇಳಕತ್ತಲ್ಲಲ್ಲಿ. ಏನಂದ್ರೆ ನೋಡಿ ಮಗ, ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಅಂದರೆ ನಾವು ಭಾರತೀಯರು ಆ ದಿನದಂದು ನಮ್ಮ ಸಂವಿಧಾನವನ್ನು ಅಂಗೀಕಾರ ಮಾಡಿದ್ದ ದಿವಸ ಅಂತ ಹೇಳಿದ್ರು. ಶ್ರೇಯ, ಕಾನ್ಸ್ಟಿಟ್ಯೂಷನ್ ಪಾಪ ಅದಕ್ಕೇನೋ ಗೊತ್ತಿಲ್ಲರಿ. ಕಾನ್ಸ್ಟಿಟ್ಯೂಷನ್ ಅಂತ ಪದ ಒಂದ್ಸಲ ಕೇಳಿ ಪಾಪ. 10 year old ಮೀನ್ಸ್ ವಾಟ್? ಮೇ ಬಿ ಸಿ ವಾಸ್ ಇನ್ 3rd or 4th standard ಅಷ್ಟೇ ಪಾಪ ಮಗು. ಅಂಡರ್ಸ್ಟ್ಯಾಂಡ್? ಸೊ ಕಾನ್ಸ್ಟಿಟ್ಯೂಷನ್, ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಡ್ಯಾಡಿ? ಸಂವಿಧಾನನ? ಸಂವಿಧಾನ ಎಂದರೇನು ಮತ್ತೆ ಪ್ರಶ್ನೆ ಮಾಡುತ್ತೆ. ಆ ದಿನ ಯಾಕೆ ಆಚರಣೆ ಮಾಡ್ತೀವಿ ಅಂತ ಗೊತ್ತಾಯ್ತು ಪಾಪ, ಆದರೆ ಆ ಸಂವಿಧಾನ ಅನ್ನುವಂಥ ಪದ ಅರ್ಥ ನಂಗೆ ಗೊತ್ತಿಲ್ಲ, ಹಂಗಂದ್ರೆ ಏನು ಅಂತ ಹೇಳಿದ್ರು. ಫಾದರ್ ರಿಪ್ಲೈಡ್, ಡಿಯರ್, ಇಟ್ ಈಸ್ ಎ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನೋಡು ಮಗ, ಕಾನ್ಸ್ಟಿಟ್ಯೂಷನ್ ಈಸ್ ಎ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದು ಒಂದು ಏನು ಇಡೀ ಭಾರತೀಯ ಎಲ್ಲ ಭಾರತೀಯರಿಗೋಸ್ಕರ ಏನು ಅಲ್ಲಿ ಮೂಲಭೂತವಾಗಿ ದಾಖಲೆ ಮಾಡಿರುವಂತಹ ನೀತಿ ನಿಯಮಗಳ ಒಂದು ದಾಖಲೆ, ಒಂದು ಸರಪಳಿ, ಸರಮಾಲೆ, ಪುಸ್ತಕ ಎಲ್ಲ ಹೇಳ್ಬೋದು. ಇಟ್ ಇಸ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ಆಲ್ ಪೀಪಲ್ ಲಿವಿಂಗ್ ಇನ್ ಇಂಡಿಯಾ. ಭಾರತ ದೇಶದಲ್ಲಿ ಬದುಕುವ ವಾಸ ಮಾಡುವ ಎಲ್ಲರಿಗೋಸ್ಕರ ವಿಶೇಷವಾಗಿ ಏನ್ರಿ ಪಾಲನೆಯಲ್ಲಿ ಅಥವಾ ಪಾಲನೆ ಮಾಡಲೇಬೇಕಾಗಿರುವಂತಹ ನಿಯಮಗಳು, ನಿಯಮಗಳ ಒಂದು ದಾಖಲೆಗೆ ನಾವು ಸಂವಿಧಾನ ಅಂತ ಕರಿತೀವಿ ಮಗ ಅಂತ ಹೇಳ್ಬಿಟ್ರು. ಇಟ್ಸ್ ಎ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ಆಲ್ ಪೀಪಲ್ ಲಿವಿಂಗ್ ಇನ್ ಇಂಡಿಯಾ, ಮೈ ಡಿಯರ್. ಶ್ರೇಯಾ, ಒಂದೇ ಮಾತನ್ನು ಗೊತ್ತಾಯ್ತಾ ಹುಡುಗಿಗೆ? ವಾಟ್ ಈಸ್ ರಿಪಬ್ಲಿಕ್ ಡೇ? ಸಿ ಅಂಡರ್ಸ್ಟುಡ್. ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಸಿ ಅಂಡರ್ಸ್ಟುಡ್. ನಾವು ಈವನ್ ದ ಪ್ರೈಮ್ ಮಿನಿಸ್ಟರ್, ಅಪ್ಪ, ಈವನ್ ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟು ಒಬೇ. ಹೌದು, ಅವ್ರೇನು ಮತ್ತೆ ಬರದೇಶ್ವರ ಇರ್ತಾರೇನ್ರಿ? ಮಗು ಹಿಂಗೆ ಕೇಳುತ್ತೆ ನೋಡ್ರಿ ಪಾಪ. ಅಂದ್ರೆ ಪ್ರಶ್ನೆ ಮಾಡುವಂಥ ಕಲೆ ಇರ್ಬೇಕು ನಮ್ಮಲ್ಲಿ. ಅಪ್ಪ ಎಲ್ಲ ಭಾರತೀಯರು ಅಂದಿರಲ್ಲ, ಮತ್ತು ಪ್ರೈಮ್ ಮಿನಿಸ್ಟರು ಅವ್ರು ಎಲ್ಲರಿಗಿಂತ ಮೇಲಿರ್ತಾರಲ್ವಾ, ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್, ಅವರು ಇದೇ ನಿಯಮವನ್ನು ಅಪ್ಲೈ ಮಾಡ್ಕೊಳ್ತಾರಾ? ಅವರು ಇದನ್ನು ಒಪ್ಪಲೇಬೇಕಾ ಅಂತ ಕೇಳುತ್ತೆ. ಈವನ್ ದ ಪ್ರೈಮ್ ಮಿನಿಸ್ಟರ್ ಡ್ಯಾಡಿ? ಫಾದರ್ ರಿಪ್ಲೈಡ್, ಎಸ್ ಎಸ್ ಎವ್ರಿಬಡಿ. ಅಪ್ಪ ಹೇಳ್ತಾರೆ ಮಗುವಿಗೆ ಫೋನಲ್ಲೇ ಇದೆಲ್ಲ ಹೇಳೋದು. ಎಸ್ ಎವ್ರಿಬಡಿ ಫ್ರಮ್ ದ ಪ್ರೆಸಿಡೆಂಟ್ ಟು ಪಾಪರ್, ನಾಟ್ ಓನ್ಲಿ ಪ್ರೈಮ್ ಮಿನಿಸ್ಟರ್ ಡಿಯರ್ ಶ್ರೇಯಾ, from the president of the country, the very first person of the country, to pauper, very simple person of the country. ಏನ್ರಿ, ಸಣ್ಣ ಒಬ್ಬ ಕರ್ಮಚಾರಿಯಿಂದ ಹಿಡಿದು ರಾಷ್ಟ್ರಪತಿಗಳವರೆಗೆ ಅಥವಾ ರಾಷ್ಟ್ರಪತಿಗಳಿಂದ ಹಿಡಿದು ಒಬ್ಬ ಸಾಮಾನ್ಯ ವ್ಯಕ್ತಿಯವರೆಗೆ ಪ್ರತಿಯೊಬ್ಬ ಆ ನಿಯಮವನ್ನು ಪಾಲನೆ ಮಾಡಲೇಬೇಕು ಅಂತ ಒಂದೇ ಮಾತನ್ನು ಹೇಳ್ಬಿಟ್ರು. ಹಂಗ ಶ್ರೇಯಾ ಅಗೇನ್ ಸಿ ಆಸ್ಕ್ ಕ್ವಶನ್, ಹೂ ರೋಡ್ ದೀಸ್ ರೂಲ್ಸ್? ಇವೆಲ್ಲ ನಿಯಮಗಳು ಯಾರಪ್ಪ ಬರ್ದಾರೆ? ಹೌದಲ್ವಾ, ಯಾರು ಬರೆದಿದ್ದಾರೆ? ಫಾದರ್. ಅಪ್ಪ ಹೇಳ್ತಾರೆ, ಮಗ, ಡಿಯರ್ ಡಾಕ್ಟರ್ R Ambedkar with some other luminaries. Dr. R Ambedkar. The constitution came into force on 26th January 1950. ಈಗ ಈ ಸಂವಿಧಾನದ ಶಿಲ್ಪಿ ಅಂತ ನಾವು R Ambedkar ಅವರನ್ನು ಇವತ್ತಿಂದ ನೆನೆಸ್ಕೊಳ್ತೀವಿ ಎಂದೆಂದಿಗೂ. ಆಮೇಲೆ ಈ ಸಂವಿಧಾನ 26ನೇ ಜಾನ್ವರಿ 1950 ಜಾರಿಗೆ ಬರುತ್ತೆ. ಅಂದಿನಿಂದ ಎಂದಿಗೂ ಎಂದೆಂದಿಗೂ ನಾವು ಆ ನಿಯಮಾವಳಿಗಳನ್ನು ಪಾಲನೆ ಮಾಡುತ್ತಾ ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ದಿಸ್ ಈಸ್ ದ ಟೋಟಲ್ ಡೀಟೇಲ್ಸ್ ಅಬೌಟ್ ಕಾನ್ಸ್ಟಿಟ್ಯೂಷನ್ ಇನ್ ರಿಪಬ್ಲಿಕ್ ಡೇ ವಿದಿನ್ 3-4 sentences. Shreya, now she understood. Oh, that is why we celebrate that day as Republic Day, right daddy? ಹಂಗಲ್ಲ, ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಏನು
ಈ ಒಂದು ದಿನವನ್ನು ಗಣರಾಜ್ಯೋತ್ಸವ ಏನ್ರಿ ದಿನ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಡೇ. ಇಂಡಿಯಾ ಈಸ್ ಎ ರಿಪಬ್ಲಿಕನ್ ಕಂಟ್ರಿ ಇಟ್ ಸೆಲ್. ನಮ್ಮದು ಒಂದು ಗಣರಾಜ್ಯ, ಎಲ್ಲ ರಾಜ್ಯಗಳು ಒಂದು ಕಡೆಯಾಗಿ ಒಂದು ರಾಷ್ಟ್ರ ನಿರ್ಮಾಣ ಆಗ್ತಕ್ಕಂಥ ನಮ್ಮ ದೇಶ ಏನ್ರಿ. ವಿ ಆರ್ ಎಂಜಾಯಿಂಗ್ ಯುನಿಟಿ ಇನ್ ಡೈವರ್ಸಿಟಿ ಏನ್ರಿ. ವಿವಿಧತೆಯಲ್ಲಿ ಐಕ್ಯತೆ, ಏಕತೆಯನ್ನು ನಾವು ಸಾಧಿಸುತ್ತಾ ಜೀವನ ಮಾಡ್ತಕ್ಕಂಥ ಒಂದು ವಿಶಿಷ್ಟ ರಾಷ್ಟ್ರ ನಮ್ಮದು ಅದಲ್ವಾ. ಅದರ ಪ್ರತಿರೂಪವಾಗಿ ನಮ್ಮ ಸಂವಿಧಾನ ಇದೆ. ಹಾಗಾಗಿ ಹೌದಲ್ಲ ಡ್ಯಾಡಿ? ಓ ದಟ್ಸ್ ವೈ ವಿ ಸೆಲೆಬ್ರೇಟ್ ದಟ್ ಡೇ ಆ್ಯಸ್ ರಿಪಬ್ಲಿಕ್ ಡೇ, ರೈಟ್ ಡ್ಯಾಡಿ? ಅದಕ್ಕೆ ನಾವು ರಿಪಬ್ಲಿಕ್ ಡೇ ಆಚರಣೆ ಮಾಡ್ತೀವ, ಹೌದಲ್ಲ ತಾನೇ ಡ್ಯಾಡಿ? ಅಪ್ಪ, ಫಾದರ್, ಎಸ್ ಡಿಯರ್, ಹೌದು ಕಂದ, ಹೌದು. ಆ್ಯಂಡ್ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ನ್ಯಾಷನಲ್ ಫೆಸ್ಟಿವಲ್, ಮೈಂಡ್ ಇಟ್. My dear daughter, you have to remember that it is an important national festival like Dasara, Deepavali, Gandhi Jayanti, adalva, and Independence Day, etc. In the same way, this is also one of the national festivals. ಇದನ್ನು ಸಹ ಒಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದು ಕಂದ. ಶ್ರೇಯ, the last words of the daughter. Thank you daddy, thank you daddy. I will prepare for the speech now. ಈಗ ಬಿಡ್ರಿ, ಈಗ ಚೆನ್ನಾಗಿ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ. ಸ್ವಲ್ಪ ಕ್ಲೂ ಸಿಕ್ತಲ್ಲ ಏನು? ನಾವು ಐ ವಿಲ್ ಪ್ರಿಪೇರ್ ಫಾರ್ ದ ಸ್ಪೀಚ್ ನಾವು. ಡೋಂಟ್ ವರಿ ಡ್ಯಾಡಿ, ಟುಮಾರೋ ಐ ವಿಲ್ ಗಿವ್ ಅ ವಂಡರ್ಫುಲ್ ಸ್ಪೀಚ್ ಆನ್ ದ ಸ್ಟೇಜ್ ಡ್ಯಾಡಿ. ಥ್ಯಾಂಕ್ ಯು ಏನ್ರಿ. ಯಾರೋ ಸಹಾಯ ಮಾಡಿದ ತಕ್ಷಣ ನಮಗೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ದಿಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ನಾವು ಧನ್ಯತಾ ಭಾವವನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಒಂದು ವಿಷಯ ಇರುತ್ತೆ, ಅದನ್ನು ಮಾಡಬೇಕು. ಸೊ ಐ ಥಿಂಕ್ ಯು ಮೈಟ್ ಹ್ಯಾವ್ got it. Understand? Coming back to the topic, ಮತ್ತೆ ಹೊಳ್ಳ ಬರ್ರಿ ಈ ಕಡೆ ಈಗ at page number 75. at page number 75 ಏನ್ರಿ, questions and answers. Okay, so here what information is Shreya giving her father? What information is Shreya giving her father? Questions. Question number 1. What information is he giving here? And answer, Shreya is giving information that ಏನದು, that she has to give. What she has to give? She has to give a speech. She has to give a speech on Republic Day. She has to give a speech on Republic Day the next day ಅಂತ ಹೇಳ್ಬೋದು, ಹೌದಲ್ವಾ? ಈ ಇನ್ಫಾರ್ಮೇಷನು ಅಪ್ಪನಿಗೆ ಮಗು ಕೊಡುತ್ತೆ. ಕ್ವಶನ್ ನಂಬರ್ 2. ನೆಕ್ಸ್ಟ್, ಈಸ್ ಹರ್ ಫಾದರ್ ಎನ್ಕರೇಜಿಂಗ್ ಆರ್ ಡಿಸ್ಕರೇಜಿಂಗ್ ಹರ್? ಈಸ್ ಹರ್ ಫಾದರ್ ಎನ್ಕರೇಜಿಂಗ್ ಆರ್ ಡಿಸ್ಕರೇಜಿಂಗ್? ಅಪ್ಪ ಮಗುವಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೋ ಅಥವಾ ನಿರುತ್ಸಾಹ ಮಾಡ್ತಾ ಇದ್ದಾರೋ? ಪ್ರೋತ್ಸಾಹ. ಫಾದರ್ ವಾಸ್ ಎನ್ಕರೇಜಿಂಗ್ ಏನ್ರಿ? ಫಾದರ್ ಈಸ್ ಎನ್ಕರೇಜಿಂಗ್. ಯಾರನ್ನ? ಎನ್ಕರೇಜಿಂಗ್ ಹಿಸ್ ಡಾಟರ್ ಅಥವಾ ಶ್ರೇಯಾ ಅನ್ರಿ, ಶ್ರೇಯಾ. ನೆಕ್ಸ್ಟ್ ಈಸಿ ಕ್ವಶನ್ಸ್ ನೋಡಿ. ವಾಟ್ ಡಸ್ ಫಾದರ್ ಟೆಲ್ ಹರ್ ಅಬೌಟ್ ಕಾನ್ಸ್ಟಿಟ್ಯೂಷನ್ ಈಸ್? ಅಪ್ಪ ಏನ ಹತ್ರ ಮಗುವಿಗೆ? ಮಗು, ಡಿಯರ್, ಕಾನ್ಸ್ಟಿಟ್ಯೂಷನ್ ಈಸ್ ಎ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ಆಲ್ ಪೀಪಲ್ ಲಿವಿಂಗ್ ಇನ್ ಇಂಡಿಯಾ. ಅದನ್ನು ಹೇಳೋದು ಏನ್ರಿ? ಅಪ್ಪ ಹೇಳ್ತಾರೆ. ಕ್ವಶನ್ ನಂಬರ್ 3 ಏನ್ರಿ? ಫಾದರ್ ಏನು ಕ್ವಶನ್ ಅದು? ವಾಟ್ ಡಸ್ ಫಾದರ್ ಟೆಲ್? ಫಾದರ್ ಟೆಲ್ಸ್. Does means tells her that constitution is a set of rules and regulations. ಯಾರಿಗೋಸ್ಕರ? ಫಾರ್ ಆಲ್ ಲಿವಿಂಗ್ ಇನ್ ಇಂಡಿಯಾ. ಯಾಕೆ ಬರ್ಸ್ತಾನೆ ಇನ್ನೊಂದ್ಸಲ? ಸೊ ದಿಸ್ ಪ್ಯಾಸೇಜ್ ಈಸ್ ವೆರಿ ಇಂಪಾರ್ಟೆಂಟ್. ನಾಟ್ ಓನ್ಲಿ ದಿಸ್ ಒನ್, ಎನಿ ಪ್ಯಾಸೇಜ್
ದಿಸ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಫಾರ್ ಯುವರ್ ಎನಿಮಲ್ ಎಕ್ಸಾಮ್ಸ್. ಯು ಕ್ಯಾನ್ ಅರ್ನ್ 4 marks ವೆರಿ ಈಸಿಲಿ. ತುಂಬ ಚೆನ್ನಾಗಿ ಪಡ್ಕೊಳ್ಬೋದು. ಏನು ಫೋರ್ತ್ ಆ್ಯಂಡ್ last question. What is that? Should everybody obey the constitution? How do you know? Should everybody obey the constitution? Yes, everybody has to obey. ಪ್ರತಿಯೊಬ್ಬರು ನಾವು ನಿಯಮವನ್ನು ಪಾಲನೆ ಮಾಡಲೇಬೇಕಲ್ವಾ? ಹೌದು, ಇಲ್ಲಾದರೆ ದೇಶದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಏನ್ರಿ? ಎಸ್, ಪಾಸಿಟಿವ್ ಉತ್ತರ ಕೊಡ್ಬೇಕು ಇವಾಗ. ಎಸ್, ಎವ್ರಿಬಡಿ ಹ್ಯಾಸ್ ಟು, ಎವ್ರಿಬಡಿ ಯಾರಿರ್ಬೇಕು ಹಿಂಗೆ ಹೇಳ್ಬೋದು ಬೇಕಾದ್ರೆ. ಎವ್ರಿಬಡಿ ಫ್ರಾಮ್ ದ ಪ್ರೆಸಿಡೆಂಟ್ ಟು ಪಾಪರ್ ಅನ್ಬೋದು ಬೇಕಾದ್ರೆ. ಫ್ರಮ್ ದ ಪ್ರೆಸಿಡೆಂಟ್ ಟು ಪಾಪರ್, ಪಾಪರ್ ಹ್ಯಾಸ್ ಟು obey the constitution. ಹೌದಲ್ವಾ? Hence we celebrate this constitution on 26th January every year because it came into force on 26th January 1950 itself. ಇಲ್ಲಿ ಮತ್ತೆ ಕೇಳಿದ್ದಾರೆ, how do you know? We know from our teacher or we know from the celebrations ಅಂತ ಹೇಳ್ಬೋದು. ಏನ್ರಿ? we know from the celebration in our school every year ಅಂತಲೂ ಹೇಳ್ಬೋದು ಬೇಕಾದರೆ. ಏನ್ರಿ? we know this from our teachers ಅನ್ರಿ ಹೇಳ್ಬೋದು ಬೇಕಾದರೆ. Okay, so thus we have to prepare to write the answers. 4 questions and 4 answers we have to prepare. You will get 4 marks. So this is called as listening and comprehension. ಚೆನ್ನಾಗಿ ಕಿವಿಯಿಂದ ಕೇಳಬೇಕು ಶಿಕ್ಷಕರು ಹೇಳೋದನ್ನು, ಆಮೇಲೆ ನೀವೇ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಸರಿನಾ? ಓಕೆ, ನೆಕ್ಸ್ಟ್ one more topic is there here. What is that? Here, expressing gratitude. Speak well. So let me speak here. Actually, you have to practice yourself with your friends. ನಿಮ್ಮ ವರ್ಗದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಯಾರಾದರೂ ಇದ್ದರೆ ನೀವು ಇಬ್ಬರಿಬ್ಬರು ಟರ್ನ್ ಮಾಡಿಕೊಂಡು ಇದನ್ನು ಮಾತಾಡಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ಏನು ತಿಳ್ಕೊಳ್ಬೇಕಪ್ಪ ಅಂದರೆ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಇಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಇಫ್ ಎನಿಬಡಿ ಹೆಲ್ಪ್ಸ್ ಯು, ಏನ್ರಿ, ಇಫ್ ಯು ಆರ್ ಇನ್ ನೀಡ್ that help, if anybody helps you, at that time you have to express your gratitude, your thankfulness. What gratitude means here? Thankfulness. ನಿಮ್ಮ ಚಿರಋಣಿ ಭಾವನೆ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ತಿಳ್ಕೊಳ್ಬೇಕು. ದಿಸ್ ಇಸ್ ಫಾರ್ 1 mark in exams. ಇದು ಮತ್ತೆ 1 ಅಂಕಕ್ಕೋಸ್ಕರ ಕೇಳ್ತಾರೆ, ನೋಡಿ ಒಂದ್ಸಲ. ಒಂದು ತಿಳ್ಕೊಳ್ಳಿಲಿ. ಎ ಬಾಯ್ ಗೋಸ್ ಟು ಅ ಬುಕ್ ಶಾಪ್ ಟು ಬೈ ಅ ಬುಕ್ ಆನ್ ಫಾಕ್ ಟೇಲ್ಸ್. ದ ಡಯಲಾಗ್ ಈಸ್ ಗಿವನ್ ಬಿಲೋ. ಒಬ್ಬ ಹುಡುಗ ಹೋಗ್ತಾನೆ, ಎದಕ್ಕೋಸ್ಕರ? ಫಾಕ್ ಟೇಲ್. ವಾಟ್ ಈಸ್ ಫಾಕ್ ಟೇಲ್ ಹಿಯರ್? ಫಾಕ್ ಟೇಲ್ ಅಂದ್ರೆ ಏನ್ರಿ? ಜಾನಪದ ಕಥೆ. ಜಾನಪದ ಕಥೆಗಳು ಫಾಕ್ ಟೇಲ್ಸ್ ಅಂದರೆ. ಸರಿನಾ? ಒಬ್ಬ ಹುಡುಗನಿಗೆ ಜಾನಪದ ಕಥೆಗಳ ಬಗ್ಗೆ ಪುಸ್ತಕ ಬೇಕಾಯ್ತಂತೆ. ಅವನು ಬುಕ್ ಶಾಪಿಗೆ ಹೋಗ್ತಾನೆ, ಬುಕ್ ಸ್ಟಾಲಿಗೆ ಹೋಗ್ತಾನೆ. ಅಲ್ಲಿ ಒಂದಿಷ್ಟು ಚರ್ಚೆ ಹೆಂಗಾಗಿತ್ತು ಅಂತ ನೋಡಿ ಆ ಹುಡುಗ ಯಾವ ರೀತಿ ಆ ಶಾಪ್ ಕೀಪರ್ಗೆ ಎಕ್ಸ್ಪ್ರೆಸ್ ಮಾಡ್ತಾನೆ ಗ್ರಾಟಿಟ್ಯೂಡನ್ನು ಅಂತ, ಥ್ಯಾಂಕ್ಸ್ ಹೆಂಗೆ ಹೇಳ್ತಾನಂತ ನೋಡ್ಕೊಳ್ಬೇಕು. ಅದನ್ನೇ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಎನಿವೆ, ಬುಕ್ ಶೆಲ್ಲರ್, ಗುಡ್ ಆಫ್ಟರ್ನೂನ್ ಜೆಂಟಲ್ಮನ್. ನೋಡಿ, ನೀವು ಹೋದ್ಕೊಂಡು ನಿಮ್ಮನ್ನು ಸ್ವಾಗತ ಮಾಡ್ತಾರೆ ಅವರು. ಬನ್ನಿ 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 ಸರ್, ಬನ್ನಿ ಪ್ಲೀಸ್ ಬನ್ನಿ. ಏನು ಒಳ್ಳೆ ಲೈಟಿಂಗ್ ಎಲ್ಲ, ಏರ್ ಕಂಡೀಷನ್ ಎಲ್ಲ ಇವತ್ತೆಲ್ಲ ನೋಡ್ತೀವಿ ನಾವು. ಸೊ ಹಾಗೆ, ಬಿಕಾಸ್ ಟು ಅಟ್ರಾಕ್ಟ್ ದ ಕಸ್ಟಮರ್ಸ್. ಆ್ಯಸ್ ಸೂನ್ ಆ್ಯಸ್ ದಟ್ ಬಾಯ್ ಎಂಟರ್ಡ್, ನಾಟ್ ಅ ಬಾಯ್, ಹಿ ವಾಸ್ ಜೆಂಟಲ್ಮನ್, ಮೇ ಬಿ ಯಂಗ್ಸ್ಟರ್ ಮೇ ಬಿ. So, as soon as he went into the book shop, he was welcomed. ಹಾಗೆ, ಗುಡ್ ಆಫ್ಟರ್ನೂನ್ ಜೆಂಟಲ್ಮನ್, and what can I do for you? ಬನ್ನಿ ಸರ್, ಗುಡ್ ಆಫ್ಟರ್ನೂನ್, ನಿಮಗೋಸ್ಕರ ನಾನು ಏನು ಸಹಾಯ ಮಾಡಬೇಕು ಹೇಳಿ ಅಂತ ಹೇಳ್ತಾನೆ. ಅವಾಗ ಶರೀಫ್ ಅವನು, ಆ ಹುಡುಗನ ಹೆಸರೇನು? ಶರೀಫ್. ಏನಂತಾನೆ? ಗುಡ್ ಆಫ್ಟರ್ನೂನ್. ನೀವು ರೆಸ್ಪಾನ್ಸ್ ಕೊಡಬೇಕು. ಹಾಂ, ಆಯ್ತಾಯ್ತು, ಸ್ವಲ್ಪ ಪುಸ್ತಕ ಬೇಕಾಗಿತ್ತು, ಅದಕ್ಕೆ ಬಂದೇನೆ. ಸೊ ಇಟ್ಸ್ ಎ ಕೈಂಡ್ ಆಫ್ ಪ್ರೈಡ್. ಇದು ಒಂಥರ ಅಹಂಕಾರ ಅನಿಸುತ್ತೆ, ಸರಿಯಲ್ಲ ಅದು. ಮಾತಿನಲ್ಲಿ ನಮ್ರತೆ ಇರಬೇಕು. ಯು ಕ್ಯಾನ್ ವಿನ್ ದ ಟೋಟಲ್ ವರ್ಲ್ಡ್ ವಿತ್ ಜಸ್ಟ್ ಯುವರ್ ಟಂಗ್.
with your speech, what you call, as Lord Buddha and the great personalities does. Understand? Anyway, so here, good afternoon, I would like to buy some books on national leaders. ಆ ಹುಡುಗನಿಗೆ ಏನು ಬೇಕಾಗಿತ್ತಂತೆ ಏನ್ರಿ, ಇಲ್ಲಿ ಫಾಕ್ ಟೇಲ್ಸ್ ಹೇಳಿದ್ದಾರೆ, ಬಟ್ ಇಲ್ಲಿ ನ್ಯಾಷನಲ್ ಲೀಡರ್ಗಳ ಬಗ್ಗೆ ಬುಕ್ ಬೇಕಂತ, ರಾಷ್ಟ್ರೀಯ ನಾಯಕರ ಬಗ್ಗೆ ಪುಸ್ತಕಗಳು ಬೇಕಾಗಿತ್ತಂತ ಅವನಿಗೆ. ಇರಲಿ, ಬುಕ್ ಸೆಲ್ಲರ್, ಅವು ನ್ಯಾಷನಲ್ ಲೀಡರ್ಸ್ ಇತ್ತಿತ್ತಲಾಗಿ ಇಂತಹ ಪುಸ್ತಕಗಳು ಓದೋರು ತುಂಬ ಕಡಿಮೆ ಆಗ್ಯಾರ್ರಿ. ಅಂದ್ರೆ ಆಧುನಿಕ ಪುಸ್ತಕಗಳ ಓದ್ತಿರ್ತೀವಿ, ಜಾನಪದ ಕಥೆ, ರಾಷ್ಟ್ರೀಯ ನಾಯಕರ ಬಗ್ಗೆ ತುಂಬ ಕಡಿಮೆ ಅಲ್ವಾ. ಅದಕ್ಕೆ ಅವ್ನಿಗೆ ಆಶ್ಚರ್ಯ ಕೇಳ್ತಾನೆ, ಹೌದಾ, ಹೆಮ್ಮೆ ಪಡ್ತಾನೆ ಅವನು ಸಹ. ಅವ್ನು ನ್ಯಾಷನಲ್ ಲೀಡರ್ಸ್, ಶ್ಯೂರ್ ಸರ್, ಖಂಡಿತ ಕೊಡ್ತೀನಿ ಸರ್. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಹ್ಯಾವ್ ಅ ಲುಕ್ ಎಟ್ ದ 4th ಅಲ್ಮೇರಾ ಆನ್ ಯುವರ್ ರೈಟ್. ಖಂಡಿತ ಕೊಡ್ತೀನಿ ಸರ್, ದಯವಿಟ್ಟು ಸ್ವಲ್ಪ ನಿಮ್ಮ ಬಲಭಾಗಕ್ಕೆ 1 2 3 4 ಆ 4ನೇ ಅಲ್ಮಾರ ಇದೆ ಅಲ್ವಾ, ಸ್ವಲ್ಪ ಒಂದ್ಸಲ ನೋಡ್ಕೊಳ್ಳಿ. ನಮ್ಮ ಲೋಕಾಲಿಟಿಲಿ ಹೆಂಗಿರ್ತ ಗೊತ್ತೇನ್ರಿ, 24 ಪುಸ್ತಕ ಎಲ್ಲ ತಂದು ಒಗಿತಾರೆ ಮುಂದೆ. ಹಂಗಲ್ಲ, ಇದು ಸಿಸ್ಟಮೆಟಿಕ್ ಲೈಬ್ರರಿ ಇರ್ತಾವೆ, ಸಾರಿ ಬುಕ್ ಸ್ಟಾಲ್ ಇರ್ತಾವೆ. ಲೈಕ್ ಸಪ್ನಾ ಬುಕ್ ಸ್ಟಾಲ್ ಇನ್ ಬ್ಯಾಂಗ್ಳೂರ್. ಇನ್ ಆಲ್ ಓವರ್ ದ ಕಂಟ್ರಿ ನಂಬರ್ ಆಫ್ ಬುಕ್ ಸ್ಟಾಲ್ಸ್ ಆರ್ ದೇರ್. ಅಂಡರ್ಸ್ಟ್ಯಾಂಡ್? ಇಫ್ ಯು go there, you will be taken to the special counter, and where the same whatever the book you asked, that will be available in that counter only. ನೀವು ಅಲ್ಲಿ ಹುಡುಕಾಡೋ ಅವಶ್ಯಕತೆ ಇಲ್ಲ, ಅಲ್ಲಿ ಹೋಗಿ ಹಿಂಗೆ ಸುಮ್ಮನೆ ಒಂದು ದೃಷ್ಟಿ ಹಾಯಿಸಿ ಸಾಕು. ಇಲ್ಲಿ ಸ್ಪಿರಿಚುವಲ್ ಬುಕ್ಸ್, ಪುರಾಣಗಳು, ಟೆಕ್ಸ್ಟ್ ಬುಕ್ಗಳು, ಏನ್ರಿ ರೆಫರೆನ್ಸ್ ಬುಕ್ಗಳು, ಏನೆಲ್ಲ ಒಂದು ಕಡೆ ಕೌಂಟರು ಅಂತಸ್ತುಗಳು ಇರ್ತಾವಲ್ಲಿ. ಅರ್ಥ ಇದೆ, ತುಂಬ ದೊಡ್ಡ ಪುಸ್ತಕಗಳಿಗೆ. ಹಾಗಾಗಿ ಅಲ್ಲಿ ಅವ್ರು ಏನು ಹೇಳ್ತಾರೆ ಗೊತ್ತಲ್ಲ, ಸರ್ ನಾನು ತೆಗಲಿಕ್ಕೆ ಅಷ್ಟು ಅವಶ್ಯಕತೆ ಇಲ್ಲ ಆ ಪುಸ್ತಕಗಳು, ಸ್ವಲ್ಪ ಒಂದು ದೃಷ್ಟಿ ಹಾಕ್ಸಿರಿ ಒಂದ್ಸಲ, ಹಿಂಗೆ ಕಣ್ಣು ಹಾಕಿರಿ, ನೀವು ಬೆರಳೆ ಮಾಡಿ ತೋರಿಸಿದ್ರೆ ನನ್ನ ಪುಸ್ತಕ ತೆಗೆದುಕೊಡ್ತೀನಿ ನಿಮಗೆ ಅಂತ ಹೇಳ್ತಾನೆ. ಸರ್ ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್, ನೋಡಿ ಇಫ್ ಯು ಡೋಂಟ್ ಮೈಂಡ್ ಅಂದ್ರೆ ಏನ್ರಿ, ನಿಮಗೆ ದಯವಿಟ್ಟು ತಪ್ಪು ತಿಳ್ಕೊಳ್ಳತಾನೆ, ಅಲ್ಲಿ ಸ್ವಲ್ಪ 4ನೇ ಅಲ್ಮಾರಕ್ಕೆ ಒಂದು ಸ್ವಲ್ಪ ದೃಷ್ಟಿ ಹಾಯಿಸಿ ಸರ್ ಅಂತಾನೆ. ಆಫ್ಟರ್ ಗೋಯಿಂಗ್ ಥ್ರೂ ಸಮ್ ಟೈಟಲ್ಸ್, ಅವ್ರು ಹಿಂಗೆಲ್ಲ ಓದ್ಕೊಂಡು ಬಿಡ್ತಾರೆ. ಅದಾದಮೇಲೆ ಅಫ್ಕೋರ್ಸ್, ಸಾರಿ, ಕುಡ್ ಯು ಟೇಕ್ ದಮ್ ಔಟ್ ಪ್ಲೀಸ್, ಹಿಂಗೆ ನೋಡ್ಬಿಟ್ಟ ಓದ್ಬಿಟ್ಟು, ದಯವಿಟ್ಟು ಈ ಪುಸ್ತಕ ಸ್ವಲ್ಪ ತೆಗೆದುಕೊಡ್ತೀರಾ, ಕುಡ್ ಯು ಟೇಕ್ ದಮ್ ಔಟ್ ಪ್ಲೀಸ್. ದೆನ್ ಬುಕ್ಸ್ ಎಲ್ಲ ಟು ಅಫ್ಕೋರ್ಸ್, ಖಂಡಿತ ಸರ್. ಹಿ ಟೇಕ್ಸ್ ದಮ್ ಔಟ್ ಆ್ಯಂಡ್ ಹ್ಯಾಂಡ್ಸ್ ದಮ್ ಓವರ್ ಟು ಶಾರೀಫ್ ಹಿಮ್ಸೆಲ್ಫ್. ಆಯಿತು ಸರ್, ಖಂಡಿತ ಅಂತ ಹೇಳಿಬಿಟ್ಟು ಅವು 3-4 ಪುಸ್ತಕ ತೆಗೆದುಬಿಟ್ಟು ಅವ್ರ ಕೈಯಲ್ಲಿ ಕೊಟ್ಬಿಟ್ಟ. ಮುಂದೆ ಶರೀಫ್ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು, ದಿಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಏನಿದು? ಥ್ಯಾಂಕ್ ಯು ಅಂತ ಹೇಳ್ತೀವಿ. ಶರೀಫ್ ಏನಂದ? ಥ್ಯಾಂಕ್ ಯು. ದ ಲ್ಯಾಂಗ್ವೇಜ್ ಫಂಕ್ಷನ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ನೆನ್ಪಿಡಬೇಕು, ಲ್ಯಾಂಗ್ವೇಜ್ ಫಂಕ್ಷನ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಅಂತ ಹೇಳ್ಬೋದು. ಮತ್ತೇನು ಹೇಳ್ಬೋದು ನೋಡೋಣ? ಥ್ಯಾಂಕ್ ಯು, ಐ ನೀಡ್ ದೀಸ್ 3 ಬುಕ್ಸ್. ಆಹಾ ಸರ್, ನೀವೇನು ತೆಗೆದಿರಲ್ಲ ಈ 3 ಪುಸ್ತಕ, ಈ 3 ಪುಸ್ತಕಗಳು ಬೇಕು ಸರ್ ನನಗೆ ಇದೇ ಭಾಳ ಹುಡುಕಾಡ್ತಾ ಇದೆ ಈ ಪುಸ್ತಕಗಳಿಗೋಸ್ಕರನೇ. ಐ ನೀಡ್ ಆಲ್ ದೀಸ್ 3 ಬುಕ್ಸ್. ವಿಲ್ ಯು ಪ್ಲೀಸ್ ಗಿಫ್ಟ್ ರ್ಯಾಪ್ ದೆಮ್? ವಿಲ್ ಯು ಪ್ಲೀಸ್ ಗಿಫ್ಟ್ ರ್ಯಾಪ್ ದೆಮ್? ದಯವಿಟ್ಟು ನೀವು ಸ್ವಲ್ಪ ಅದಕ್ಕೆ ಏನು ಗಿಫ್ಟ್ ಥರ ನೀವು ಸ್ವಲ್ಪ ಹಿಂಗೆ ಪ್ಯಾಕ್ ಮಾಡಿಕೊಡ್ಬೋದಾ ಏನ್ರಿ? ಹೀಗೆ ಅವರು ಹಿಂಗೆ ಗಿಫ್ಟ್ ಮಾಡ್ತಾರೆ, ಹಿಂಗೆ ಇದಕ್ಕೆ ಗಿಫ್ಟ್ ಅಂತ ಕರಿತೀವಿ. ಒಳಗಡೆ ಪುಸ್ತಕ ಇಟ್ಟು ಮೇಲೆ ಒಂದು ಹೂವೆಲ್ಲ ಹಚ್ಚಿ ಅದಕ್ಕೆ ಪ್ಯಾಕ್ ಮಾಡಿ ಕೊಡ್ತಾರೆ. ಅಲ್ಲಿ ನಾವು ಯೂಸ್ವಲ್ ಆಗಿ ಗಿಫ್ಟ್ ಕೊಡಕ್ಕೆ ಹೋಗ್ತೀವಿ ಯಾರಿಗೋ, ಅವನ್ ದ ಬರ್ತ್ಡೇ ಆರ್ ಮ್ಯಾರೇಜ್ ಸೆರೆಮನಿ ಎಟ್ಸೆಟ್ರಾ. ಬಟ್ ದ ವೈಸ್ ಪರ್ಸನ್ಸ್ ದೇ ಆರ್ ಗೋಯಿಂಗ್ ಟು ಗಿಫ್ಟ್ ದ ಬುಕ್ಸ್. ಬುಕ್ಸ್ ಆರ್ ದ ಪರ್ಮನೆಂಟ್ ಪ್ರಾಪರ್ಟಿ ಫಾರ್ ದ ಪರ್ಸನ್ಸ್. ದಯವಿಟ್ಟು ನೀವು ಸಹ ಜೀವನದಲ್ಲಿ ಏನ್ರಿ ಯಾರೋ ಏನೋ ಅಂತಾರ ಅಂತ ತಿಳ್ಕೊಂಡು ನಾಚಿಕೆ ಪಡ್ಕೋಬಾರ್ದು. ಅಯ್ಯೋ ಪುಸ್ತಕ ಕೊಟ್ರೆ ಏನಂತಾರೋ, ಜ್ಞಾನವಿಲ್ದವರು ನಗ್ತಾರಷ್ಟೇ. ಜ್ಞಾನಿಗಳು ಪುಸ್ತಕ ಕೊಟ್ಟರೆ ಸಂತೋಷ ಪಡ್ತಾರೆ. ಯಾವುದೋ ಒಂದು ವಸ್ತು ಕೊಟ್ಟರಪ್ಪ ಅಂದ್ರೆ ಹಾಳ ಹೋಗ್ತದೆ, ಬಟ್ ಬುಕ್ ನೆವರ್. ಇಟ್ಸ್ ಎ ಸೋರ್ಸ್ ಆಫ್ ನಾಲೆಜ್ ಫಾರ್ ದ ಫೋರ್ತ್ ಕಮಿಂಗ್ ಜನರೇಷನ್ಸ್. ಏನ್ರಿ ಗಿಫ್ಟ್ ದ ಡಿಕ್ಷನರೀಸ್, ಏನ್ರಿ ಗಿಫ್ಟ್ ಎನಿ ಸ್ಪಿರಿಚುವಲ್ ಬುಕ್ ಇಟ್ ಸೆಲ್ಫ್. ಯಾವುದಾರ ಒಂದು ಒಳ್ಳೆ ಪುರಾಣ ಪುಸ್ತಕನೋ ಅಥವಾ ಕತೆ ಪುಸ್ತಕನೋ ವಚನ ಪುಸ್ತಕನೋ ಅಥವಾ ಜಾನಪದ ಕಥೆ ಪುಸ್ತಕನೋ ಡಿಕ್ಷನರಿಗಳಿಗೆ ಕೊಡ್ರಿ. ಅದಕ್ಕೆ ನೀವು ಪ್ಯಾಕ್ ಮಾಡಿಕೊಟ್ರಿ ಅಂದರೆ ಅವನು ತುಂಬ ಖುಷಿ ಪಡ್ತಾನೆ ನಿಮ್ಮ ಗೆಳೆಯ. ಕೊಡೋಕ್ಕೆ ಟ್ರೈ ಮಾಡಿ. ಹಾಗೆ ಶರೀಫ್ ಮೋಸ್ಟ್ಲಿ ಯಾರಿಗೂ ಕೊಡಕ್ಕೆ ಹೊಂಟಾನ ಅನಿಸುತ್ತೆ. ಅವು ಏನಂದ್ರೆ ಶಾಪ್ನವನಿಗೆ ದಯವಿಟ್ಟು ಸ್ವಲ್ಪ ಅದು ರ್ಯಾಪ್ ಮಾಡ್ತೀರಾ, ಗಿಫ್ಟ್ ಪ್ಯಾಕ್ ಮಾಡಿಕೊಡ್ತೀರಾ ಅಂತ ಕೇಳ್ದ. ಅವಾಗ ಬುಕ್ಸ್ ಎಲ್ಲರ ಅಂತ ನೋಡಿ, ವಿತ್ ಪ್ಲೆಜರ್, ಸಂತೋಷವಾಗಿ ಮಾಡಿಕೊಡ್ತೀನಿ ಸರ್. ಈ ಡಸ್ ಸೊ. ಹಾಗಂದವನು ಅದನ್ನು ಪ್ಯಾಕ್ ಮಾಡಿಬಿಟ್ಟ. ಶರೀಫ್, ಹೌ ಮಚ್ ಶುಡ್ ಐ ಪೇ?
ಕಂಪ್ಲೀಟ್ 3 ಪುಸ್ತಕ ಪ್ಯಾಕ್ ಮಾಡಿ ಕೊಟ್ಟಿದ್ದಾರಲ್ಲ, ಇದನ್ನ ಎಷ್ಟು ಹಣ ಕಟ್ಟಬೇಕು ಸರ್ ಅಂತ ಪ್ರಾಮಾಣಿಕವಾಗಿ ಕೇಳ್ತಾನೆ. ಅವಾಗ ಬುಕ್ ಸೆಲ್ಲರ್, ವಿ ಅಲೌ ಅ 10% ರಿಬೇಟ್. ಸರ್, ನಾವು ಪುಸ್ತಕಗಳ ಮೇಲೆ 10% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಏನ್ರಿ, ಒಂದು 100 ರೂಪಾಯಿ ರೇಟ್ ಇತ್ತು ಪುಸ್ತಕ ಅಂದರೆ 90 ರೂಪಾಯಿ ಕೊಡೋದು, 10% ಕಮ್ಮಿ ಕೊಡ್ತೀವಿ. ಯಾಕೆ ನಮ್ಮಲ್ಲಿ ಎಲ್ಲ ಗಿರಾಕಿ ಬರಲಿ ಅಂತ ಅಟ್ರಾಕ್ಷನ್ ಇರುತ್ತೆ. ಒಂದಿಷ್ಟು ಓದುಗರಿಗೆ ಒಂದಿಷ್ಟು ಪ್ರೋತ್ಸಾಹ ರೂಪದಲ್ಲಿ. ಆ್ಯಕ್ಚುಲಿ ಅದು ಪಾಪ ದುಕಾನ್ದವರಿಗೆ ಲಾಸ್ ಆಗುತ್ತೆ, ಶಾಪ್ನವರಿಗೆ. ಏನ್ರಿ, ಚಿಲ್ಲರೆ ಬೆಲೆಯವರು ಸಂಪೂರ್ಣ ಬೆಲೆ ತೊಗೊಂಡೇ ಕೊಡ್ತಾರೆ ಅವರು. ಬಟ್ ಹೋಲ್ಸೇಲ್ನವ್ರು ಏನು ಮಾಡ್ತಾರಪ್ಪ ಅಂದ್ರೆ ಸ್ವಲ್ಪ ಓದುಗರ ಅಟ್ರಾಕ್ಷನ್ ಮಾಡೋಗೋಸ್ಕರ ದೇ ಡಸ್ ಸೊ ದೇ ಗಿವ್ ದ what you call rebate itself, the discount what you call. And here this shopkeeper allowed 10% of rebate itself. ಅದು ಹೇಳಿಬಿಟ್ಟು ನೋಡ್ರಿ, ಶರೀಫ್ ಕೇಳಿಲ್ಲ, ಕೇಳದಿದ್ರು ಸಹ ಹೇಳಿ ಅವನು ಡಿಸ್ಕೌಂಟ್ ಕೊಡ್ತಾನೆ, ಪ್ರಾಮಾಣಿಕ ವ್ಯಕ್ತಿ ಅದಲ್ವಾ, ಕೊಡ್ತಾನೆ. ಶರೀಫ್ ಅಂದ ಗೊತ್ತಾ, ದಟ್ಸ್ ವೆರಿ ನೈಸ್ ಆಫ್ ಯು, ದಟ್ ಈಸ್ ವೆರಿ ನೈಸ್ ಆಫ್ ಯು. ಇದನ್ನು ನೀವು ಬಳಸ್ಬೋದು ಇಲ್ಲಿ, ದಟ್ ಈಸ್ ವೆರಿ ನೈಸ್ ಆಫ್ ಯು. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ನೋಡಿ, ನೀವು ಕೇಳಾದನೆ ನಿಮ್ಗೆ 10% ಡಿಸ್ಕೌಂಟ್ ಕೊಡೋಕೆ ಅವ್ರು ಹೇಳ್ಕೊಡ್ತಾರಂದ್ರೆ ನೀವು ಥ್ಯಾಂಕ್ಸ್ ಹೇಳಬೇಕಿಲ್ರಿ, ಹೇಳಲೇಬೇಕು. ಅದಕ್ಕೆ ಅವನು ಏನಂತ ಗೊತ್ತಾ ಶರೀಫ, ಸರ್ ದಟ್ಸ್ ವೆರಿ ನೈಸ್ ಆಫ್ ಯು, ದಟ್ಸ್ ವೆರಿ ಕೈಂಡ್ ಆಫ್ ಯು, ಇದು ನಿಮ್ಮ ದಯಾಳುತನಕ್ಕೆ ಸಾಕ್ಷಿ ಅಂತ ಹೇಳಿಬಿಟ್ಟ. ದಟ್ಸ್ ವೆರಿ ನೈಸ್ ಆಫ್ ಯು, ಸೊ ಐ ಹ್ಯಾವ್ ಟು ಪೇ ₹240. ಹೌದಲ್ಲ, 10 ರೂಪಾಯಿ ಡಿಸ್ಕೌಂಟ್ ಅಂದರೆ ಮೋಸ್ಟ್ಲಿ 240 ರೂಪೀಸ್ ಕೊಡಬೇಕಲ್ಲ ಸರ್. ಬುಕ್ ಸೆಲ್ಲರ್ ಅಂತಾನೆ, ಎಸ್, ವಿ ಆಲ್ಸೋ ಗಿವ್ ಯು ಅ ಡೈರಿ ಆ್ಯಸ್ ಅ ಫ್ರೀ ಗಿಫ್ಟ್. ಹೌದು, ಖಂಡಿತ ಕೊಡ್ತೀನಿ ಸರ್. ವಿ ಆಲ್ಸೋ ಗಿವ್ ಯು ಅ ಡೈರಿ ಆ್ಯಸ್ ಅ ಫ್ರೀ ಗಿಫ್ಟ್. ಡಿಸ್ಕೌಂಟ್ ಬೇರೆ ಅಲ್ಲ, ಮತ್ತೆ ಒಂದು ಡೈರಿ ನಿಮಗೆ ಫ್ರೀ ಗಿಫ್ಟ್ ಆಗಿ ಕೊಡ್ತೀವಿ ಸರ್ ಅಂತ ಹೇಳಿಬಿಟ್ಟ. ಅವಾಗ ಶರೀಫ, ಥ್ಯಾಂಕ್ ಯು ವೆರಿ ಮಚ್ ಸರ್, ಮತ್ತೆ ಹೇಳ್ತಾನೆ, ಥ್ಯಾಂಕ್ ಯು ವೆರಿ ಮಚ್ ಸರ್, ವೆರಿ ಮಚ್ ಸರ್. ಈ ಪೇಸ್ ದ ಮನಿ, ಹಣ ಕೊಟ್ಬಿಟ್ಟ. ಬುಕ್ ಸೆಲ್ಲರ್, ಯು ಆರ್ ವೆಲ್ಕಮ್, ಹ್ಯಾಂಡ್ಸ್ ಓವರ್ ದ ಬುಕ್, ಸೈನ್ ದ ಗಿಫ್ಟ್ ಇಟ್ ಸೆಲ್. ನಿಮ್ಗೆ ಯಾರಾದರೂ ಥ್ಯಾಂಕ್ಸ್ ಹೇಳಿದರೆ, ಸಹಾಯ ಮಾಡೋದು ಥ್ಯಾಂಕ್ಸ್ ಹೇಳಿ, ಹೌದಾ? ಯಾರಾದರೂ ನಿಮಗೆ ಥ್ಯಾಂಕ್ಸ್ ಹೇಳಿದ್ರೆ ಯು ಆರ್ ವೆಲ್ಕಮ್ ಅಂತ ಸ್ವೀಕಾರ ಮಾಡಿ, ಏನ್ರಿ, ಸ್ವೀಕಾರ ಮಾಡಿ. ಸೊ ಹೀಗೆ ವಿ ಹ್ಯಾವ್ ಟು ಲರ್ನ್ ಆ್ಯಂಡ್ ಅಪ್ಲೈ ಇನ್ ಅವರ್ ಲೈಫ್ ಅಬೌಟ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ರಿಕ್ವೆಸ್ಟ್, ಕಮಾಂಡ್, ವಾಟ್ ಯು ಕಾಲ್, ಇವೆಲ್ಲ ಲ್ಯಾಂಗ್ವೇಜ್ ಫಂಕ್ಷನ್ಗಳು ಅಂತ ಕರಿತೀವಿ. ಏನು ಅಂದರೆ ನಾವು ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿ ಅಂತ, ಏನ್ರಿ. ಈಗ ಆಸ್ಕಿಂಗ್ ಪರ್ಮಿಷನ್ ಅಂತೀವಿ. ಸೊ ಮೇ ಐ ಯೂಸ್ ಯುವರ್ ಕಂಪಾಸ್ ಬಾಕ್ಸ್ ಪ್ಲೀಸ್, ಏನ್ರಿ, ಆಸ್ಕಿಂಗ್ ಪರ್ಮಿಷನ್, ಏನು ಅನುಮತಿ ಕೇಳೋದು, ಏನ್ರಿ. ಪ್ಲೀಸ್ ಪ್ಲೀಸ್ ಶೋ ಮಿ ದ ವೇ ಟು SBI ಬ್ಯಾಂಕ್, ರಿಕ್ವೆಸ್ಟ್, ಹೌದಲ್ವಾ. ಸೊ ಫಾರ್ ಎಕ್ಸಾಂಪಲ್, ಪ್ಲೀಸ್ ಗೋ ಸ್ಟ್ರೇಟ್ ಆ್ಯಂಡ್ ಟರ್ನ್ ಯುವರ್ ಲೆಫ್ಟ್, ಯು ವಿಲ್ ಸಿ ದ, ಏನ್ರಿ, ಶಿವಾಜಿ ಸರ್ಕಲ್. ದಿಸ್ ಈಸ್ ಗಿವಿಂಗ್ ಡೈರೆಕ್ಷನ್. These are all called as language functions. Understand? ಇರಲಿ. ಸೊ ದೀಸ್ ಆರ್ ದ ಟರ್ಮ್ಸ್ ಯೂಸ್ ಟು ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್. ಇಲ್ಲಿ ನೋಡಿ, ಕೆಲವೊಂದು ಟರ್ಮ್ಸ್ ಕೊಟ್ಟಿದ್ದಾರೆ ಬಾಕ್ಸ್ನಲ್ಲಿ, ಬಬಲ್ನಲ್ಲಿ. ಈ ಟರ್ಮ್ಸ್ಗಳನ್ನು ನೀವು ಧನ್ಯತಾ ಭಾವ ಹೇಳಲಿಕ್ಕೆ ಬಳಸ್ಬೋದು. ನಂಬರ್ 1, ಥ್ಯಾಂಕ್ ಯು ವೆರಿ ಮಚ್ ಅನ್ಬೋದು, ಥ್ಯಾಂಕ್ ಯು ಅಂತ ಹೇಳ್ಬೋದು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು ಅಂತ ಅನ್ಬೋದು, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಅಥವಾ ಐ ಆಮ್ ವೆರಿ ಆಬ್ಲಿಕ್ ಟು ಯು, ಗ್ರೇಟ್ಫುಲ್ ಟು ಯು. ಥ್ಯಾಂಕ್ಸ್ ಅಂತ ಹೇಳ್ಬೋದು, ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ಬೋದು, ಮೆನಿ ಥ್ಯಾಂಕ್ಸ್ ಅಂತಲೂ ಹೇಳ್ಬೋದು. ಇವೆಲ್ಲ ದಯವಿಟ್ಟು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ದಟ್ ಈಸ್ ವೆರಿ ಕೈಂಡ್ ಆಫ್ ಯು, ದಟ್ ವಾಸ್ ವೆರಿ ಕೈಂಡ್ ಆಫ್ ಯು, ದಟ್ ಈಸ್ ಗುಡ್ ಆಫ್ ಯು, ದಟ್ ವಾಸ್ ಗುಡ್ ಆಫ್ ಯು, ದಟ್ ಈಸ್ ನೈಸ್ ಆಫ್ ಯು. ಇವೆಲ್ಲ ಒಕ್ಕಣಿಕೆಗಳನ್ನು ನೀವು ಬಳಸಬಹುದು ಟು ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್. ಸಜೆಸ್ಟ್ ಯುವರ್ ಎಕ್ಸ್ಪ್ರೆಷನ್, ಏನ್ರಿ. ಈಗ ಬುಕ್ನಾಗ ಅವ್ರು ಕೊಟ್ಟಿದ್ದಾರೆ, ಅದನ್ನು ಬಿಟ್ಟು ನೀವು ಮತ್ತೆ ಏನಾದರೂ ಇದನ್ನು ಹೊರತುಪಡಿಸಿ ಹೇಳ್ಬೋದಾ? ಥ್ಯಾಂಕ್ ಯು ಫ್ರಮ್ ದ, ಇನ್ನೊಂದು ಹೇಳ್ಬೋದು ಬೇಕಾದ್ರೆ ನೋಡಿ, ಏನು ಹೇಳ್ಬೋದು? ಥ್ಯಾಂಕ್ ಯು ಫ್ರಮ್ ದ, ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಹಾರ್ಟ್, ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಹಾರ್ಟ್ ಅಂತ ಹೇಳ್ಬೋದು. ಏನು ಮತ್ತೇನು ಹೇಳ್ಬೋದು? ಏನ್ರಿ, I'll keep your kind help in memory ಇತ್ಯಾದಿ. ಏನು ಹೀಗೆ ನಾವು
ನಮ್ಮದೇ ರೀತಿಯಲ್ಲಿ ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಎನಿವೆ, ಸೊ these are the expressing gratitude topic here. One more task one is there here. Imagine your friend sends you a gift on your birthday. ಒಂದು ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ ಒಂದು ಗಿಫ್ಟ್ ಕಳಿಸ್ಕೊಟ್ಟ ಅಂತ ಇಟ್ಕೊಳ್ಳಿ ನಿಮ್ಮ ಹುಟ್ಟದಬ್ಬ ದಿವಸ. ಏನು, ಹೌ ವಿಲ್ ಯು ಎಕ್ಸ್ಪ್ರೆಸ್ ಯುವರ್ ಗ್ರ್ಯಾಟಿಟ್ಯೂಡ್? ಒಬ್ಬ ಫ್ರೆಂಡ್ ಗೆಳೆಯ ನಿಮಗೆ ಒಂದು ಗಿಫ್ಟ್ ಕಳಿಸ್ಕೊಟ್ಟಪ್ಪ ನಿಮ್ಮ ಹುಟ್ಟದಬ್ಬ ದಿವಸ, ಪ್ಯಾಕ್ ಮಾಡಿ ಕಳಿಸ್ಕೊಟ್ಟ. ಅವಾಗ ನೀವು ಅವನಿಗೆ ಏನು ಹೇಳ್ತೀರಾ? ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಯುವರ್ ಗ್ರ್ಯಾಟಿಟ್ಯೂಡ್. ಇವು 4-5ಗಳಲ್ಲಿ ಇನ್ ದ ಟೆಕ್ಸ್ಟ್ 4 expressions are given and 2 plus means 6 expressions are given. ಅವು 6ರಲ್ಲಿ ಯಾವ್ದಾರ ಒಂದು ಎಕ್ಸ್ಪ್ರೆಷನ್ ನೀವು ಬಳಸಬಹುದು. ಆ್ಯಂಡ್ ಯು ಕ್ಯಾನ್ ಯೂಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಂಡಿಂಗ್ ಮೀ ಅ ಗಿಫ್ಟ್ ಇಟ್ ಸೆಲ್ಫ್ ಅನ್ಬೋದು. ಹೆಂಗೆ ಹೇಳ್ಬೋದು ನೋಡಿ, ಏನ್ರಿ ಟಾಸ್ಕ್ 1 ಕೊಟ್ಟಿದೆ ನೋಡಿ, ಅಲ್ಲಿ ಟಾಸ್ಕ್ 1 ಯಾವ್ದಾರ ಬಳಸಿ. ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಹಾರ್ಟ್ ಅಂತ ಬಳಸಿ. ಥ್ಯಾಂಕ್ ಯು ಸೋ ಮಚ್, thank you so much for sending me a wonderful gift. ವಂಡರ್ಫುಲ್ ಗಿಫ್ಟ್ ಬೇಕಾದರೆ ಹೀಗೆ ಈ ಥರ ಮಾಡಿ ಸೆಂಡ್ ಮಾಡಿಬಿಡಿ. ಮೊಬೈಲ್ ಮೂಲಕ ಟೈಪ್ ಮಾಡಿ ಕಳಿಸ್ಕೊಡಿ, ಅಥವಾ ಏನ್ರಿ ಇಮೇಲ್ ಮೂಲಕ ಕಳಿಸ್ಬೋದು, ಅಥವಾ ಫೋನ್ ಮಾಡಿ ಮಾತಾಡ್ಬೋದು. ಮೈ ಡಿಯರ್ ಫ್ರೆಂಡ್, ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು ಫಾರ್ ಯುವರ್ ವಂಡರ್ಫುಲ್ ಗಿಫ್ಟ್, ಬಟ್ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಯುವರ್ ಗ್ರ್ಯಾಟಿಟ್ಯೂಡ್. ಯಾರೋ ಪಾಪ ಕಷ್ಟದಲ್ಲಿದ್ದರೂ ಸಹ ನಿಮ್ಮನ್ನು ಬಂದು ಭೇಟಿ ಮಾಡಿಕೊಡ್ತಾರಲ್ವಾ, ಅದಕ್ಕೆ ಒಂದು ಮಾತು ಹೇಳಿದರೆ ತಪ್ಪೇನಿಲ್ಲ. ಸೊ ದಿಸ್ ಈಸ್ ದ ಮ್ಯಾನರ್ಸ್. ವಾಟ್ ಯು ಕಾಲ್ ದಿಸ್ ಈಸ್ ಮ್ಯಾನರ್ಸ್. ಲರ್ನಿಂಗ್ ದ ಲೆಸನ್ ಇಸ್ ನಾಟ್ ಓನ್ಲಿ ಇಂಪಾರ್ಟೆಂಟ್ ಹಿಯರ್. ಅಂಬೇಡ್ಕರ್ ಪಾಠ ಓದ್ಕೊಂಡಿವಿ ಸಾಕು ಅಷ್ಟೇ ಅಲ್ಲ, ಇವೆಲ್ಲ ಆ್ಯಕ್ಟಿವಿಟಿಗಳು ಯಾಕಪ್ಪ ಕೊಡ್ತಾರೆ ಅಂದರೆ ವಿದ್ಯಾರ್ಥಿಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ. ಏನ್ರಿ, ನಾವು ಎಷ್ಟೋ ಶಿಕ್ಷಕರು ವಿದ್ಯಾರ್ಥಿಗಳು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ದೆರ್ ಇಸ್ ನೋ ನೀಡ್ ಟು ಲರ್ನ್ ದಿಸ್, ನೋ ನೀಡ್ ಟು ಟೀಚ್ ದಿಸ್ ಅಂತೀವಿ. ಏನ್ರಿ, ಇಟ್ ಈಸ್ ಫುಲಿಸ್ನೆಸ್. ವಾಟ್ ಎವರ್ ಟಾಸ್ಕ್ ಇಸ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್, ಇಟ್ ಈಸ್ ಫಾರ್ ದ ಗುಡ್ನೆಸ್ ಆಫ್ ಸ್ಟೂಡೆಂಟ್ಸ್. ಅಂಡರ್ಸ್ಟ್ಯಾಂಡ್? ವಿ ಹ್ಯಾವ್ ಟು ಲರ್ನ್, ವಿ ಹ್ಯಾವ್ ಟು ಟೀಚ್. ಅಂಡರ್ಸ್ಟ್ಯಾಂಡ್? You have to learn, we have to teach. Anyway, ಇರಲಿ. ಸೊ ಲೆಟ್ ಅಸ್ ಹ್ಯಾವ್ ಒನ್ ಮೋರ್ ಟಾಪಿಕ್, ರೀಡ್ ಆ್ಯಂಡ್ ರೆಸ್ಪಾಂಡ್. ಒನ್ ಮೋರ್ ಇಂಥದ್ದೇ ಒಂದು ಟಾಪಿಕ್ ಇದೆ, ಡಿಸ್ಕಸ್ ಮಾಡೋಣ ಅಂತೆ. ರೀಡ್ ಆ್ಯಂಡ್ ರೆಸ್ಪಾಂಡ್ ಇಟ್ಸ್ ಸೆಲ್ಫ್. What is that? Read and respond. Read and respond. Here a poem is given. ಒಂದು ಪೋಯಮ್ ಕೊಟ್ಟಿದ್ದಾರೆ, ಚಂದಾಗಿ ಓದಲಿಕ್ಕೆ ಪ್ರಯತ್ನ ಮಾಡೋಣ, ತಿಳ್ಕೊಳ್ಬೇಕು. ಇದು ಪದ್ಯದ 6 ಸಾಲುಗಳದಾವೆ. ದ ಪೋಯಮ್ ಈಸ್ ಹ್ಯಾವಿಂಗ್ 6 lines. ಎವ್ರಿ ಲೈನ್ ಈಸ್ ಎ ಫಿಗರ್ ಆಫ್ ಎ ಸ್ಪೀಚ್. ಪ್ರತಿಯೊಂದು ಸಾಲು ಒಂದು ಅಲಂಕಾರ ಇದೆ. ಅಲಂಕಾರಗಳು ಓದ್ತೀವಲ್ಲ ಕನ್ನಡದಲ್ಲಿ, ಅಲಂಕಾರಗಳು ಯಾಕೆ ಬಳಸ್ತಾರೆ? ನಾವು ಮುಖಕ್ಕೆ ಅಲಂಕಾರ ಮಾಡ್ಕೊಳ್ತೀವಲ್ಲ, ವಿ ಆರ್ ಗೋಯಿಂಗ್ ಟು ಯೂಸ್ ದ ಕಾಸ್ಮೆಟಿಕ್ಸ್ ಟು ಮೇಕ್ ದ ಫೇಸ್ ಬ್ಯೂಟಿಫುಲ್. ಇನ್ ದ ಸೇಮ್ ವೇ, ಇನ್ ಆರ್ಡರ್ ಟು ಮೇಕ್ ದ ಸೆಂಟೆನ್ಸಸ್ ಆರ್ ದ ಪೋಯಮ್ ಲೈನ್ಸ್ ಬ್ಯೂಟಿಫುಲ್, ದ ಪೋಯೆಟ್ ಆರ್ ದ ರೈಟರ್ಸ್ ಆರ್ ಗೋಯಿಂಗ್ ಟು ಯೂಸ್ ದ ಫಿಗರ್ಸ್ ಆಫ್ ಎ ಸ್ಪೀಚ್. ಅಂಡರ್ಸ್ಟ್ಯಾಂಡ್? ಇನ್ ವಿಚ್ ನಂಬರ್ ಆಫ್ ಫಿಗರ್ಸ್ ಆರ್ ದೇರ್? ಭಾಳ ಅದಾವೆ, 30-40 ಬರ್ತವೆ ಟೋಟಲ್ ಆಗಿ. ಬಟ್ ಇಂಪಾರ್ಟೆಂಟ್ 6 to 8, at least 10 figures we have to learn. Anyway, here a poem is there. Let me read. Just imagine that there is an eagle. ದೊಡ್ಡ ಒಂದು ಹದ್ದು. ಹದ್ದು ಗೊತ್ತಲ್ರಿ, ಭಾಳ ದೊಡ್ಡ ಆಕಾರದ ಒಂದು ಹದ್ದು. ಕಲ್ಪನೆ ಮಾಡ್ಕೊಳ್ಳಿ, ಮುಂಜಾನೆ ಸೂರ್ಯೋದಯ ಸಮಯ, ಸಮುದ್ರ ದಂಡೆಯಲ್ಲಿ ಒಂದು ದೊಡ್ಡ ಪರ್ವತ, ಕಲ್ಲುಗಳ ಪರ್ವತ. ಆ ಪರ್ವತದ ಪಕ್ಕದಲ್ಲಿ ಒಂದು ದೊಡ್ಡ ಬಂಡೆಗಲ್ಲು. ಆ ಬಂಡೆಗಲ್ ಮೇಲೆ ಆ ಹದ್ದು ಕುಳಿತುಕೊಂಡಿದೆ. ಯಾಕೆ ಕುಳಿತದೆ? ಫಾರ್ ಇಟ್ ಪ್ರೇ, ಬೇಟೆಯಾಡೋಗೋಸ್ಕರ. ಆ ಸಮುದ್ರ ಅಲೆಗಳು ಬಂದು ಬಂಡೆಗೆ ಬಡಿತವು. ಆ ಬಂಡೆಗೆ ಅಲೆಗಳು ಬಡಿದಾಗ ಮೀನುಗಳು ಮೇಲೆ ಹಾರ್ತಾವೆ. ಹೀಗೆ ಹಾರಿದ ತಕ್ಷಣ ಸಡನ್ನಾಗಿ ಅದಕ್ಕೆ ಅಟ್ಯಾಕ್ ಮಾಡಿಬಿಟ್ಟು ಆ ಮೀನನ್ನು ತಿನ್ನಬೇಕು ಅಂತಕ್ಕಂಥ ಆಸೆ ಅದಕ್ಕೆ. ಆ ಹದ್ದಿನ ಬೇಟೆಯನ್ನು ಕವಿ ಹೆಂಗೆ ವರ್ಣನೆ ಮಾಡಿದ್ದಾನೆ ನೋಡಿ. ಒಂದೊಂದು ಸಾಲಲ್ಲಿ ಒಂದು ಅಲಂಕಾರ ಬಳಸಿದ್ದಾನೆ ನೋಡಿ. ಹಿ ಕ್ಲಾಸ್ಪ್ಸ್ ದ ಕ್ರ್ಯಾಗ್ ವಿತ್ ಕ್ರೂಕ್ಡ್ ಹ್ಯಾಂಡ್ಸ್. ನೋಡಿ, ಅಲ್ಲಿ ಒಂದೇ ರೀತಿಯ ಧ್ವನಿ ಎತ್ತು ಬರ್ತಾ ಇದೆ. ಹಿ, ಹೂ ಇಸ್ ಹಿ ಹಿಯರ್? ದ ಈಗಲ್, ಗಂಡ ಹದ್ದು ಅನ್ಕೊಳ್ಳೋಣ. ಹಿ ಕ್ಲಾಸ್ಪ್ ದ ಕ್ರ್ಯಾಗ್ ವಿತ್ ಕ್ರೂಕ್ಡ್ ಹ್ಯಾಂಡ್ಸ್, ಕ್ಲೋಸ್ ಟು ದ ಸನ್ ಇನ್ ಲೋನ್ಲಿ ಲ್ಯಾಂಡ್ಸ್,
ringed with the azure world he stands, the wrinkled sea beneath him crawls, he watches from his mountain walls, and like a thunderbolt he falls ಅಂತ ಹೇಳ್ಬಿಟ್ಟಿದ್ದಾನೆ ಕವಿ. ಏನಂತೆ, ಒಂದು ಭಯಾನಕ ಆಕಾರದ ಹದ್ದೊಂದು ತನ್ನ ಬೇಟೆಗೋಸ್ಕರ ಕಾಯ್ತಾ ಕಾಯ್ತಾ ಕಲ್ಲುಗಳ ಬಂಡೆಯ ಮೇಲೆ ತನ್ನ ಕೊಂಡಿ ಆಕಾರದ ಉಗುರುಗಳಿಂದ ಹಿಡಿದು ಕುಳಿತುಕೊಂಡಿದೆ ಅಂತೆ. ಕುಳಿತುಕೊಂಡು ಬೇಟೆಗೋಸ್ಕರ ಕಾಯ್ತಾ ಇದ್ದಾರೆ. ಸಡನ್ನಾಗಿ ಆ ಬೇಟೆ ಮೇಲೆ ಎರಗಿ ಅದನ್ನು ಹಿಡಿದು ಬಿಡ್ತು ಅಂತ ಒಂದು ಸಣ್ಣ ಕವನ ಅಷ್ಟೆ. ಏನ್ರಿ, ಇಲ್ಲಿ ಅರ್ಥಕ್ಕಿಂತ ಹೆಚ್ಚಾಗಿ ಅಲ್ಲಿ ಬಳಸಿರುವಂತಹ ಇಮ್ಯಾಜಿನೇಷನ್ ಭಾಳ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ. ಎನಿವೆ, ಇಲ್ಲಿ ವರ್ಡ್ಸ್ ಕೊಟ್ಟರೆ ನೋಡ್ರಿ. ಇಲ್ಲಿ ಕ್ಲಾಸ್ಪ್ ಅಂದ್ರೆ ಏನ್ರಿ, ಹೋಲ್ಡ್ ಫಾರ್ಮ್ಲಿ, ಗಟ್ಟಿಯಾಗಿ ಹಿಡ್ಕೊಳ್ಳೋದು. ಕ್ರ್ಯಾಗ್ ಅಂದ್ರೇನು, ಅ ರಫ್ ಮಾಸ್ ಆಫ್ ರಾಕ್, ಒಂದು ದೊಡ್ಡ ಒರಟಾದ ಬಂಡೆಗಲ್ಲು. ಅಜ್ಯೂರ್ ಅಂದ್ರೆ ಏನ್ರಿ, ನೀಲಿ. ಕ್ರಾಲ್ಸ್ ಮೂವ್ಸ್ ವಿತ್ ದ ಬಾಡಿ ಇನ್ ಕಾಂಟ್ಯಾಕ್ಟ್ ವಿತ್ ದ ಫ್ಲೋರ್. ಏನ್ರಿ, ತೆವಳುತ್ತಾ ಸಾಗದು. ಹಿಂಗೆ ಹಾವುಗಳು ಹೋಗ್ತಾವಲ್ಲ, ಹಾವುಗಳು, ಸರೀಸೃಪಗಳು, ಅದಕ್ಕೆ ಕ್ರಾಲಿಂಗ್ ಅಂತ ಕರೀತಾರೆ. ಹಂಗೆ ಹೋಗ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಕೊಟ್ಟಿದ್ದಾರೆ. ಇರಲಿ, ಇಲ್ಲಿ ಒಂದು ನೋಡಿ, ಹಿ ಕ್ಲಾಸ್ಪ್ಸ್. ವಾಟ್ ಈಸ್ ದ ಲೈನ್ ಹಿಯರ್? ಹಿ ಕ್ಲಾಸ್ಪ್ಸ್ ದ ಕ್ರ್ಯಾಗ್, he clasps the crag with crooked hands. Crooked hands. ಇಲ್ಲಿ ನೋಡಿ, he clasps the crag with crooked hands. The same sound is repeated again and again. What is that? He clasps crag with crooked. ಏನ್ರಿ, ಕ and ಕ. 4 times the ka sound is repeated. Understand? So such sentences of the poem, line of the poem is called as alliteration. ಏನಂತಾರೆ ಗೊತ್ತಾ? alliteration. ಒಂದು ತಿಳ್ಕೊಳ್ಳಿ. ಸಿಮಿಲಿ, ಉಪಮಾಲಂಕಾರ. Simile is a comparison between two different objects by using as so like. Understand? Metaphor means one thing should be another in the action itself. One act as another, and here alliteration is there. The same sound is repeated again and again in a same line of the poem. This is called as alliteration. The beautiful imagination is done. It is imagery itself. So let us see what will happen. Here the same sound is repeated. The class ka, crag ka, crooked, crew and ka. The ka sound is repeated. Understand? So therefore this is called as alliteration. Alliteration. This is example for alliteration. Alliteration. Next ನೋಡಿ, close to the sun in lonely lands. ಈ ಕಡೆ ಮುಂದೊಂದು ಟೇಬಲ್ ಕೊಟ್ಟಿದ್ದಾರೆ, ಅದನ್ನು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, read the poem. Note that every line of the poem is either suggestive or evocative. ಒಂದ್ಸಲ ಪದ್ಯ ಓದ್ಕೊಳ್ಳಿ. ಪದ್ಯದ ಪ್ರತಿಯೊಂದು ಸಾಲು ಒಂದಿಲ್ಲ ಒಂದು ರೀತಿಯ ಒಂದು ವಿಶಿಷ್ಟತೆಯನ್ನು ಹೊಂದಿದೆ ಅಂತ. ದಟ್ ಈಸ್ ಕೆಪೇಬಲ್ ಆಫ್ ಮೇಕಿಂಗ್ ದ ರೀಡರ್ಸ್ ಇಮ್ಯಾಜಿನ್ ಸಮ್ ಪಿಕ್ಚರ್ಸ್ ಇನ್ ದ ಮೈಂಡ್. ಆ ಪದ್ಯ ಓದ ತಕ್ಷಣ ನಿಮ್ಮ ತಲೆಯಲ್ಲಿ ಒಂದು ರೀತಿ ಚಿತ್ರಗಳು ಬರ್ತಾವೆ, ಅದಲ್ವಾ? ಕ್ಲೋಸ್ ಟು ದ ಸನ್, ಹಿ ಕ್ಲಾಸ್ಪ್ಸ್, ಏನ್ರಿ, ಆ ದೊಡ್ಡ ಭಯಾನಕ ಹದ್ದೊಂದು ಈಗ ತನ್ನ ಕೊಂಡಿ ಅಂತ ಊರಿಂದ ಹಿಡ್ಕೊಂಡು ಕುಳಿತುಕೊಂಡೈತಿ ಅಂದ್ಕೊಳ್ಳಿ, ಹದ್ದಿನ ಒಂದು ಚಿತ್ರ ಬರುತ್ತೆ ತಲೆಯಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್. ಸೊ ರೀಡ್. These poetic expressions are given in a column A itself. ಈ ಕಾಲಮ್ ಎನಲ್ಲಿ ಎಲ್ಲ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. Read the poem carefully, read the expressions and find out the line that evokes or suggests the pictures. ಆ ಸಾಲುಗಳನ್ನು ಓದ್ಕೊಂಡ್ಬಿಟ್ಟು ಅಲ್ಲಿ ಸಜೆಸ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಏನ್ರಿ ನೋಡಿ, ರೈಟ್ ದ ಲೈನ್ ನಂಬರ್ ಇನ್ ಕಾಲಮ್ ಬಿ. ಈ ಕಡೆ ಸುಮ್ಮನೆ ನಂಬರ್ ಬರೆದ್ರೆ ಸಾಕಷ್ಟೆ, ಯಾವ ಲೈನು ಈ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಿದೆ. ಸರಿನಾ? ನೋಡೋಣ. ಒನ್ ಎಕ್ಸಾಂಪಲ್ ಈಸ್ ಗಿವನ್. ಒಂದು ಎಕ್ಸಾಂಪಲ್ ಅವರೇ ಮಾಡಿಕೊಟ್ಟಿದ್ದಾರೆ. ಸೆಕೆಂಡ್ ಒನ್, ಏನು, ವಾಟ್ ಈಸ್ ಯೂಸ್ವಲಿ ಆಸ್ ವಾಸ್ಟ್ ಆ್ಯಂಡ್ ಗ್ರ್ಯಾಂಡ್ ಈಸ್ ಡಿಸ್ಕ್ರೈಬ್ಡ್ ಆಸ್ ನರ್ವಸ್ ಆರ್ ಅಫ್ರೇಡ್. ಯಾವುದು ವಿಶಾಲವಾಗಿರ್ತಕ್ಕಂಥ ಸೃಷ್ಟಿಯಲ್ಲಿ ಇದೆಯೋ ಅದನ್ನು ನರ್ವಸ್ ಆಗಿ ಕವಿಯಲ್ಲಿ ಚಿತ್ರಣ ಮಾಡಿದ್ದಾರಂತೆ. ದಟ್ ಈಸ್ ಕಾಲ್ಡ್ ಆಸ್ ಪ್ಯಾರಡಾಕ್ಸ್. ಯಾವುದು ಸತ್ಯವಾಗಿ ಹೀಗಿರುತ್ತೋ ಅದು ತದ್ವಿರುದ್ಧವಾಗಿ ನಮ್ಗೆ ಕಂಡು ಬರುತ್ತೆ. ಅದಕ್ಕೆ ನಾವು ಪ್ಯಾರಡಾಕ್ಸ್ ಅಂತ ಕರಿತೀವಿ, ಅದಲ್ವಾ? ಇರಲಿ, ಮತ್ತೊಂದು ಸಲ ಪದ್ಯ ಓದ್ಕೊಳ್ಳೋಣ. ಇಲ್ಲಿ ನೋಡಿ, he clasped the crag with crooked hands. Here an eagle is there. ಏನ್ರಿ, ಒಂದು ಭಯಾನಕ ಹದ್ದೊಂದು ಕುಳಿತುಕೊಂಡೈತೆ.
ಇನ್ ದ ಹ್ಯೂಜ್ ರಾಕ್ ಇಟ್ ಸೆಲ್ಫ್. ಈ ಕಡೆ ಸೂರ್ಯನ ಉದಯ ಪರ್ವತ ಪಕ್ಕದಲ್ಲಿ, ಆ್ಯಂಡ್ ಹಿಯರ್ ದ ಓಷನ್ ಈಸ್ ದ ಅಂಡರ್ಸ್ಟ್ಯಾಂಡ್. ಇಟ್ ಈಸ್ ಡೈರೆಕ್ಟ್ಲಿ ಲುಕಿಂಗ್ like this because the fish has to come here. Such is the imagination here. He clasped the crag with the crooked hands. ತನ್ನ ಕೊಂಡಿಯಾಕಾರದ ಕೈಗಳಿಂದ ಬಂಡೆಯನ್ನು ಹಿಡ್ಕೊಂಡು ಕುಳಿತುಕೊಂಡೈತಂತೆ. ಕ್ಲೋಸ್ ಟು ದ ಸನ್ ಇನ್ ಲೋನ್ಲಿ ಲ್ಯಾಂಡ್ಸ್. ಅದು ಹೆಂಗೆ ಕಾಣಿಸುತ್ತಂತೆ? ಸೂರ್ಯನಿಗೆ ಸಮೀಪವಾಗಿ. ಆ್ಯಕ್ಚುಲಿ ಹೆಂಗಿರುತ್ತೇನ್ರಿ? ಸೂರ್ಯನ ಸಮೀಪ ಹೋಗಲು ಸಾಧ್ಯನಾ? ಇಲ್ಲವೇ ಇಲ್ಲ. ನೀವು ಸೂರ್ಯೋದಯ ಆಗೋತ್ತೀನಿ ಈ ಕಡೆ ಪಕ್ಕದಲ್ಲಿ ನಿಂತ್ರಿ, ನೀವು ಈ ಕಡೆ ನಿಂತಿರಪ್ಪ ಅಂದರೆ ಇಟ್ ಲುಕ್ಸ್ ಲೈಕ್ ವೆರಿ ನಿಯರರ್. ಇನ್ ದ ಸೇಮ್ ವೇ, close to the sun in lonely lands. Early morning nobody is there. Ringed with the azure world he stands. Ringed with the blue world. ನೀಲಿ ಆಗಿರುವಂಥ, ನೀಲಿ ಯಾಕೆ ಅಂದರೆ ಹಸಿರಾದ ಹುಲ್ಲಿನಿಂದ ಕೂಡಿರುವಂಥ ಭೂಮಿ ಅಲ್ವಾ, ಹಾಗಾಗಿ ringed with the azure world he stands. ಭೂಮಿಗೆ ಸುತ್ತುವರಿದಿರುವಂತೆ ಅಲ್ಲಿ ಭಯಾನಕವಾಗಿ ನಿಂತ್ಕೊಂಡಿದೆ. ಯಾರು? ಆ ಹದ್ದು. The wrinkled sea beneath him crawls. ಪ್ಯಾರಾಡಾಕ್ಸ್ ನೋಡಿ ಹೆಂಗಿದೆ. ಅಂಕುಡಂಕಾಗಿ ಏನು ಅಲೆಗಳಿಂದ ಕೂಡಿ ಬರುವಂಥ ಸಮುದ್ರ ಮೆಲ್ಲನೆ ಸಾಗುತ್ತಿದೆ ಅಂತ, ಅಂದರೆ ಹದ್ದಿಗೆ ಸಮುದ್ರ ಅಂಜುವಂತೆ ಹಾಗೆ ಚಿತ್ರಣ ಮಾಡಿದ್ದಾನೆ. ಕ್ರಾಲ್ಸ್, ಹಿ ವಾಚಸ್ ಫ್ರಾಮ್ ಹಿಸ್ ಮೌಂಟೇನ್ ವಾಲ್ಸ್. ಹೂ ಈಸ್ ವಾಚಿಂಗ್ ಹಿಯರ್? ದ ಈಗಲ್ ಈಸ್ ವಾಚಿಂಗ್ ಫ್ರಾಮ್ ದ ಮೌಂಟೇನ್ ವಾಲ್ಸ್. ಪರ್ವತದ ಗೋಡೆ ಮೇಲೆ ಕುಳಿತಿರುವಂತಹ ಹದ್ದು ನಿಂತ್ಕೊಂಡು ಕಣ್ಮೇಲೆ ಕಣ್ಣಿಟ್ಟು ನೋಡ್ತಾ ಇದೆ ತನ್ನ ಬೇಟೆಯನ್ನು. ಹೀಗೆ ಹಿ ವಾಚಸ್ ಫ್ರಾಮ್ ಹಿಸ್ ಮೌಂಟೇನ್ ವಾಲ್ಸ್. ನೋಡ್ತಾ 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 ಆ್ಯಂಡ್ ಲೈಕ್ ಎ ಥಂಡರ್ ಬೋಲ್ಟ್ ಹಿ ಫಾಲ್ಸ್. ಸಡನ್ನಾಗಿ ಗರ್ಜಿಸುವ ಒಂದು ಚಂಡಮಾರುತ ಬೀಸಿ ಬಂದು ಬಿದ್ದಂತೆ ಸಡನ್ನಾಗಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಮೀನನ್ನು. ಸರಿನಾ? ಇದು ಪದ್ಯ. ಇಲ್ಲಿ ನೋಡಿ ಇವಾಗ ಏನು ಪೋಯಮ್ನಲ್ಲಿ ವಾಟ್ ಈಸ್ ದ್ಯಾಟ್? ಎಕ್ಸಾಗರೇಟೆಡ್ ಎಕ್ಸ್ಪ್ರೆಷನ್. ವಾಟ್ ಈಸ್ ದ್ಯಾಟ್? ಎಕ್ಸಾಗರೇಟೆಡ್ ಎಕ್ಸ್ಪ್ರೆಷನ್ ಯಾವ ಲೈನ್ ಕೊಡುತ್ತೆ? ಹೈಪರ್ಬೋಲ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಹೈಪರ್ಬೋಲ್. ಬಹಳ ಎತ್ತರದ ಕಲ್ಪನೆ. ಯಾವುದದು? ಕ್ಲೋಸ್ ಟು ದ ಸನ್ ಇನ್ ಲೋನ್ಲಿ ಲ್ಯಾಂಡ್ಸ್. ಸೂರ್ಯನಿಗೆ ಸಮೀಪ ಏಕಾಂತವಾಗಿರುವಂಥ ಭೂಮಿಯ ಮೇಲೆ ಅನ್ನೋದು ಅತಿಶಯೋಕ್ತಿ ಅಂತೀವಲ್ಲ ಕನ್ನಡದಲ್ಲಿ, ಅದಲ್ವಾ? ಅಂತಹ ಒಂದು ಅತಿಶಯೋಕ್ತಿಗೆ ನಾವು ಇಂಗ್ಲೀಷ್ನ ಹೈಪರ್ಬೋಲ್ ಅಂತ ಕರಿಬೋದು ಮೋಸ್ಟ್ಲಿ. ಏನು ಅದು ಯಾವ ಸಾಲಲ್ಲಿ ಬರುತ್ತೆ ಅಂತ ಏನ್ರಿ? ಹಿಯರ್ ಟೇಬಲ್ ಈಸ್ ದೇರ್. ಹಿಯರ್ ಇಲ್ಲಿ ನೋಡಿ, ಈ ಕಡೆಗೆ ನಂಬರ್ 1 ಕೊಟ್ಟಿದ್ದಾರೆ, 2, 3, 4, 5, 6 ಏನ್ರಿ? ಹೀಗೆ ಇಲ್ಲೆಲ್ಲ ನೀವು ತಿಳ್ಕೊಂಡು ಬರ್ಕೊಳ್ಳಿ. ವಾಟ್ ಈಸ್ ದಟ್ ಹಿಯರ್? ಲೆಟ್ ಅಸ್ ಸಿ. Exaggerated expression hyperbole is found in line number 2 itself. Understand? The answer table. ನೆನ್ಪಿಟ್ಕೊಳ್ಳಿ. And next, what is usually seen as vast and grand is described as nervous and afraid. Line number 4. What is that? ಅದು ಆಲ್ರೆಡಿ ಬುಕ್ಕಿನಾಗ ಕೊಟ್ಟಿದ್ದಾರೆ ಅವರೇ. ಸಮುದ್ರವು ವಿಶಾಲವಾಗಿದ್ದರೂ ಸಹ ನರ್ವಸ್ ಆಗಿ ಕಂಡು ಬರ್ತಾ ಇದೆ. ದಟ್ ಈಸ್ ಕಾಲ್ಡ್ ಆಸ್ ಪ್ಯಾರಾಡಾಕ್ಸ್. Line number 4. Next, ಕಂಪ್ಯಾರಿಸನ್ ಡಿಸ್ಕ್ರೈಬಿಂಗ್ ಸಡನ್ ಅಟ್ಯಾಕ್. ಸಿಮಿಲಿ. ಉಪಮಾ ಅಲಂಕಾರ ಎಲ್ಲಿ ಸಿಗುತ್ತೆ ನಿಮಗೆ? ಲೈಕ್ ಅ ಥಂಡರ್ ಬೋಲ್ಟ್ ಹಿ ಫಾಲ್ಸ್. ಗರ್ಜಿಸುವ ಚಂಡಮಾರುತದಂತೆ ಅದು ಬಂದು ಬೀಳ್ತಾ ಇದೆ. ಲೈನ್ ನಂಬರ್ 6 ಏನ್ರಿ? ನೆಕ್ಸ್ಟ್, ರಿಪಿಟೇಷನ್ ಆಫ್ ಸೌಂಡ್ಸ್. ಕ ಮತ್ತು ಹ ಇಲ್ಲಿ ಕೊಟ್ಟಲ್ರಿ ನಿಮ್ಗೆ ಇವಾಗೆ. ಹ, ಹಿ ಕ್ಲಾಸ್ ದ ಕ್ರ್ಯಾಗ್ ವಿತ್ ಕ್ರೂಕ್ಡ್ ಹ್ಯಾಂಡ್ಸ್. ಹ ಮತ್ತು ಕಗಳ ರಿಪಿಟೇಷನ್ ಆಗಿದೆ, ಅಲಿಟ್ರೇಷನ್. ಲೈನ್ ನಂಬರ್ 1. ನೆಕ್ಸ್ಟ್, ವರ್ಡ್ ಪಿಕ್ಚರ್ ಆಫ್ ಸಂಬಡಿ ಆರ್ ಸಮಥಿಂಗ್ ಸರೌಂಡೆಡ್ ಬೈ ದ ಬ್ಲೂ ಸ್ಕೈ. ಇಮ್ಯಾಜಿನೇಷನ್. ಯಾವುದೊಂದು ಚಿತ್ರ ಇಡೀ ಪ್ರಪಂಚವನ್ನು ಸುತ್ತುವರೆದಂತಹ ಒಂದು ಕಲ್ಪನೆ. ವಾಟ್ ಈಸ್ ದ್ಯಾಟ್? ಲೈನ್ ನಂಬರ್ 3 ಏನ್ರಿ? ನೆಕ್ಸ್ಟ್, ಇಮೇಜ್ ಆರ್ ಎ ಪಿಕ್ಚರ್ ಆಫ್ ಸಂಬಡಿ ಆರ್ ಸಮಥಿಂಗ್ ಸ್ಟೇರಿಂಗ್ ಲಾಂಗ್ ಇಟ್ ದ ಪ್ರೇ. ಪ್ರೇ ಅಂದ್ರೆ ಏನ್ರಿ? ಬೇಟೆ. ಪ್ರೇ ಮೀನ್ಸ್ ವಾಟ್ ಹಿಯರ್? PREY ಪ್ರೇ ಬೇರೆ, PRAY ಪ್ರೇ ಬೇರೆ. ಇವು ಹೋಮೋಫೋನ್ಸು. ಪ್ರೇ ಅಂದ್ರೇನು? ಬೇಟೆ. ಇದು ಪ್ರೇ ಅಂದ್ರೇನು? ಪ್ರಾರ್ಥನೆ ಅಥವಾ ಪ್ರಾರ್ಥಿಸು. ಸರಿನಾ? ನೆನಪಿಟ್ಕೊಳ್ಳಿ. ಇರಲಿ. ಇಮೇಜ್ ಆರ್ ಪಿಕ್ಚರ್ ಆಫ್ ಸಂಬಡಿ ಸಮಥಿಂಗ್ ಸ್ಟೇರಿಂಗ್ ಲಾಂಗ್ ಎಟ್ ದ ಪ್ರೇ. ತನ್ನ ಬೇಟೆಯ ಮೇಲೆ ಒಂದೇ ದೃಷ್ಟಿಯಲ್ಲಿ ಸುದೀರ್ಘವಾಗಿ ದೃಷ್ಟಿಟ್ಟು ನೋಡ್ತಕ್ಕಂತಹ ಒಂದು ಕಲ್ಪನೆ. ಇಮ್ಯಾಜಿನೇಷನ್, ಇಮ್ಯಾಜರಿ. ವೇರ್ ಇಟ್ ಈಸ್ ಫೌಂಡ್? ಲೈನ್ ನಂಬರ್ 5 ನೋಡಿ ಇಲ್ಲಿ. ಹಿ ವಾಚಸ್ ಫ್ರಾಮ್ ಮೌಂಟೇನ್ ವಾಲ್ಸ್. ಲೈನ್ ನಂಬರ್ 5 itself. ಹೌದಲ್ವಾ? ಸೊ ಹೀಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಅಷ್ಟೇ. ಅಂಡರ್ಸ್ಟ್ಯಾಂಡ್? ಸೊ
ಈ ಥರ ನೀವು ಆ್ಯಕ್ಟಿವಿಟಿ ಸ್ವಂತಾಗಿ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸೆಲ್ಫ್ ಅಸೆಸ್ಮೆಂಟ್ ಅಂತ ಒಂದು ಟೇಬಲ್ ಕೊಟ್ಟಿದ್ದಾರೆ ಎಲ್ಲ ಪಾಠದಲ್ಲಿ, ಅದನ್ನು ನೀವೇ ಸರಿಪಡಿಸ್ಕೊಳ್ಬೇಕು. ಐ ರೀಡ್ ದ ಪೋಯಮ್ ದ ಈಗಲ್ ಸೈಲೆಂಟ್ಲಿ, ಓದಿದಿರಾ? ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಐ ಗಾಟ್ ದ ಪಿಕ್ಚರ್ಸ್ ಇನ್ ಮೈ ಮೈಂಡ್ ವೈಲ್ ರೀಡಿಂಗ್ ದ ಪೋಯಮ್, ಪದ್ಯ ಓದುವಾಗ ನಿಮಗೆ ಕಲ್ಪನೆ ಬಂತಲ್ಲ ತಲೆಯಲ್ಲಿ, ಹಾಗಿದ್ರೆ ಎಸ್ ಅನ್ನಿ. ಇಲ್ಲ ಅಂದರೆ ಬರಲೇಬೇಕು. ಬರಲ್ಲ ಅಂದರೆ ಐದರ್ ಯು ಮೇ ಬಿ ಗಾಡ್ ಆರ್ ಡೆವಿಲ್, ದೇವರು ದೆವ್ವ ಏನಿದ್ರು ಬಂದೇ ಬರ್ತಾರೆ, ಹೌದಾ? ಬರಲೇಬೇಕು. ಮೇ ಬಿ ಮ್ಯಾಡ್ ಏನು. ಸೊ ಐ ಫೌಂಡ್ ಔಟ್ ದ ಲೈನ್ ದಟ್ evokes or suggests the picture. ಚಿತ್ರ ಬರ್ತಕ್ಕಂಥ ಲೈನ್ ನನಗೆ ಗುರುತಾಗಿದೆ ಅಂದರೆ ಎಸ್ ಅನ್ನಿ. ಇಲ್ಲ ಟು ಸಮ್ ಎಕ್ಸ್ಟೆಂಟ್ ಸ್ವಲ್ಪ ಅಂದರೆ ನೀವು 3 ಲೈನ್ ಟಿಕ್ ಮಾಡ್ಬೋದು. ಐ ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ಡಿಫರೆಂಟ್ ಪೊಯಿಟಿಕ್ ಎಕ್ಸ್ಪ್ರೆಷನ್ಸ್, ನನಗೆ ಅಲಂಕಾರಿಕವಾಗಿರುವಂಥ ವಿಷಯಗಳು ಗೊತ್ತಾಗ್ತಾ ಇದೆ. ಐ ಹ್ಯಾವ್ ಗಾಟ್ ಇಂಟ್ರೆಸ್ಟ್ ಇನ್ ರೀಡಿಂಗ್ ಸಚ್ ಪೋಯಮ್ಸ್, ಇಂತಹ ಕವನಗಳ ಓದಕ್ಕೆ ನಂಗೆ ಇಂಟ್ರೆಸ್ಟ್ ಬರುತ್ತೆ. ಬಂದರೆ ಎಸ್ ಅನ್ನಿ, ಇಲ್ಲ ಅಂದ್ರೆ ನೋ ಅನ್ನಿ. ಇಲ್ಲ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಬರುತ್ತೆ, ಏನ್ರಿ ಮುಂದೆ ಮ್ಯಾಥಮೆಟಿಷಿಯನ್ ಆಗೋರಿರ್ತೀರಾ ಅಥವಾ ಮತ್ತೇನೋ ಆಗೋರಿರ್ತೀರಾ, ಸೈಂಟಿಸ್ಟ್ ಆಗೋರಿರ್ತೀರಾ, ಅಂಥವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಸೊ ಯು ಕ್ಯಾನ್ ರೈಟ್ ದ ಥರ್ಡ್ ಕಾಲಮ್ ಇಟ್ ಈಸ್ ಲೆಫ್ಟ್ ಆನ್ ಯು ಪೀಪಲ್, ನೋ ಫೋರ್ಸ್ ಇಸ್ ದ್ಯಾಟ್. ದಿಸ್ ಇಸ್ ಗಾಳೆ ಸೆಲ್ಫ್ ಅಸೆಸ್ಮೆಂಟ್, ಸ್ವಮೌಲ್ಯಮಾಪನ ಅಂತ ಕರೀತಾರೆ, ಮಾಡ್ಕೊಳ್ಳಿ ಇರಲಿ. ಸೊ ಲಾಸ್ಟ್ ಒನ್ ಮೋರ್ ಟಾಪಿಕ್ ಈಸ್ ದಟ್ ಈಸ್ ರೈಟಿಂಗ್ ಪ್ರಾಕ್ಟೀಸ್ ಆ್ಯಂಡ್ ಲರ್ನಿಂಗ್ ಗ್ರಾಮರ್, ಇನ್ ವಿಚ್ ವಿ ವಿಲ್ ಲರ್ನ್ ಅಬೌಟ್ ದ ಯೂಸ್ ಆಫ್ ಕಂಜಂಕ್ಷನ್ಸ್, ದ ಸಿಂಪಲ್ ಕಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ನಲ್ಲಿ ಬರ್ತಕ್ಕಂಥ ಲಿಂಕರ್ಗಳನ್ನು ಅಭ್ಯಾಸ ಮಾಡೋದು. ವೆರಿ ಇಂಪಾರ್ಟೆಂಟ್ ಟಾಪಿಕ್. ವಿ ವಿಲ್ ಕಂಟಿನ್ಯೂ ಟು ದ tomorrow in the next class itself, so please go through in detail. Okay, all the best.